ಲೈಫ್ನಲ್ಲಿ ಯಾವುದಕ್ಕೂ ಇರೇ ಸ್ವಾಮಿ ಒಂದು ನಿಮಿಷ ಒಂದು ಇಸ್ಯ ಹೇಳಿ ಸ್ವಾಮಿ. ಅದೇ ಪ್ರೋಗ್ರಾಮ್ ಶುರುನಾಗೆ ಏರ್ಪನ್ ಹಾಕಳಿ ಅಂತ ಹೇಳ್ತಿರಲ್ಲ, ನಮಗೂ ಒಂದು ಕೊಡ್ಸ್ಬಿಡಿ ಸ್ವಾಮಿ. ವಾ ಯಾಕೆ ಸ್ವಾಮಿ ಸುಮ್ಮನಾಗ್ಬಿಟ್ರಿ? ಅಯ್ಯ ನಿನ್ನ. ಸರಿ ಹೋಗ್ಲಿ ಬಿಡಿ ಸ್ವಾಮಿ. ಈ 3ನೇ ಹಂತದಾಗೆ ಅದೇನು ಹೇಳ್ತಿರೋ ಬನ್ನಿ ನೋಡುವ. ಲೈಫ್ನಲ್ಲಿ ಯಾವುದಕ್ಕೂ ಗ್ಯಾರಂಟಿ ಇಲ್ಲ. ನಾವು ಮಾಡುವ ನಿರ್ಧಾರಗಳು ಸಹ ತಪ್ಪಾಗಬಹುದು. ನಾವು ಆ ನಿರ್ಧಾರಗಳನ್ನು ಮಾಡೋವರೆಗೂ ನಮಗೆ ಅದರ ಅರಿವು ಆಗೋದಿಲ್ಲ, ಅದರ ಫಲಿತಾಂಶವೂ ಕೂಡ ಗೊತ್ತಾಗಲ್ಲ. ಆದರೂ ನಿರ್ಧಾರ ಮಾಡಲೇಬೇಕು, ಅದರಿಂದ ಬರುವ ಪರಿಣಾಮವನ್ನು ಸಹ ಎದುರಿಸಲೇಬೇಕು. ದೊಡ್ಡವರು ಹೌದು ಹೇಳ್ತಾರೆ ಡಿಸಿಷನ್, ಕೆಲವೊಂದ್ಸಲ ವಯಸ್ಸಲ್ಲಿ ನಾವು ಕೇಳೋ ಇದರಲ್ಲೂ ಇರಲ್ಲ. ಸೊ ಅವಾಗ ಬಿಟ್ಬಿಡ್ಬೇಕು. ನನ್ನ ಮಗನ ಹತ್ರ ಅದೇ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ. ನೀನು ಡಿಸೈಡ್ ಮಾಡು, ನಿಂಗೆ ತಪ್ಪಾಯ್ತಾ, ಆಮೇಲಿಂದ ನೆಕ್ಸ್ಟ್ ನಾವು ಹೇಳೋದು ಹೇಳ್ತೀವಿ, ಅವ್ನು ಇನ್ನೂ ಅನಿಸ್ತಾ ಇದೆಯಾ ಮಾಡು, ಅಲ್ಲಿಂದ ಎಡು ಬಿದ್ದ ಮೇಲೆ ಎದ್ದೊಳಗೆ ಗೊತ್ತಾಗೋದು. ಸರಾಜ್ ಕೊಡಮ್ಮ. ಸರಾ ಕೊಡಮ್ಮ. ಫಿಟ್ನೆಸ್ ನೋಡಿ ಹೇಗಿದೆ ಹೊಟ್ಟೆ. I am Saransh from Kriya Academy for Learning School. My passion is to play cricket. I am 7th standard and I like to play cricket also. My father is a fitness instructor and a yoga instructor. Even my mother is a fitness and yoga instructor. They like to dance and do yoga. ನಾನು ಕ್ರಿಕೆಟ್ ಆಡಬೇಕಂತ ನಾನೇ ಡಿಸೈಡ್ ಮಾಡಿದೆ. ಯಾಕಂದರೆ ನಮ್ಮ ಅಣ್ಣನೂ ಕ್ರಿಕೆಟ್ಗೆ ಹೋಗ್ತಿದ್ದ, ಅಪ್ಪ ಇಷ್ಟ. ಯಾಕಂದರೆ ಅಪ್ಪ ಬೈಯಲ್ಲ. ಅಮ್ಮ ಏನು ತಪ್ಪು ಮಾಡಿದ್ರೆ ಬೈತಾರೆ. ಪೇರೆಂಟಿಂಗ್ ಅನ್ನೋದು ತುಂಬ ಸುಲಭನ? ಮಕ್ಕಳನ್ನು ಸಾಫ್ಟಾಗಿ ಅಥವಾ ಹಾರ್ಡಾಗಿ ಯಾವ ಥರ ಬೆಳೆಸಬೇಕು? ದೇರ್ ಇಸ್ ನೋ ರೂಲ್, ಯಾರಿಗೂ ಗೊತ್ತಿಲ್ಲ. ಪೇರೆಂಟಿಂಗ್ ಇಸ್ ಎ ವೆರಿ ವಿಯರ್ಡ್ ಥಿಂಗ್. ಅಂದರೆ ನನ್ನ ಮಗ ಅವ್ನ ಸಿಚುವೇಶನು ಅವ್ನು ಬೆಳೆದಿದ್ದ ರೀತಿ ಬೇರೆ, ನಿಮ್ಮ ಮಗ ನಿಮ್ಮ ಸಿಚುವೇಶನ್ ಬೆಳೀತಾ ಇರೋದು ಬೇರೆ. ನನ್ನ ಮಗನ್ನ ಅಂತ ಬಂದಾಗ ಟಫಾಗಿ ಬೆಳೆಸ್ತಾ ಇದ್ದೀನ ಅಥವಾ ಸಾಫ್ಟಾಗಿ ಬೆಳೆಸ್ತಾ ಇದ್ದೀನ, ಏನೂ ರೂಲ್ ಮಾಡ್ಕೊಂಡಿಲ್ಲ. ಬಟ್ ಒಂದನ್ನೇ ನಾನು ಅಂದ್ಕೊಂಡಿರೋದು, ಅವ್ನಿಗೆ ಡಿಸಿಷನ್ ಮೇಕಿಂಗ್ ಒಂದು ಕಲಿಸ್ತಾ ಇದ್ದೀನಿ ಅಷ್ಟೇ. ಅವನ ಡಿಸಿಷನು ತಂದು ಅಂತ ಅವ್ನು ಜವಾಬ್ದಾರಿ ತೊಗೊಂಡ್ರೆ ಸಾಕು. ದಟ್ಸ್ ಓನ್ಲಿ ಥಿಂಗ್ ದಟ್ ಐ ಎಕ್ಸ್ಪೆಕ್ಟ್. ನಮ್ಮ ಕಡೆಯಿಂದ ಬಂದ ಅಷ್ಟೇ ಅವನು, ಬಟ್ ಅವ್ನ ಲೈಫ್ ಅದು. ಬಟ್ ನಾನು ಅವ್ನಿಗೊಂದೇ ಕಲಿಸ್ತಾ ಇರೋದು, ಡಿಸೈಡ್ ಮಾಡ್ತೀಯಾ, ನಿನ್ನ ಡಿಸಿಷನು, ನೀನು ಜವಾಬ್ದಾರಿ ತಗೋ. ಅವ್ರ ಜೀವನದಲ್ಲಿ ಏನಾಗ್ತದೆ ಅದಕ್ಕೆ ಅವ್ನ ಜವಾಬ್ದಾರಿ ತೊಗೊಳ್ಳೋಂಥ ಒಂದು ಡಿಸಿಷನ್ ಮೇಕರ್ ಮಾಡಿದ್ರೆ ಸಾಕು. ಸಾರ ಅಂತೂ ನಾನು ಏನಾದರೂ ಮಾಡ್ಕೊಡ್ತೀನಿ ಅಂದರೆ, ರೊಟ್ಟಿ ಅಂದರೆ ಅವನಿಗೆ ತುಂಬ ಫೇವರಿಟ್ಟು, ತುಂಬ ಇಷ್ಟವಾಗಿ ತಿಂತಾನೆ. ಅದನ್ನು ಆಸೆಪಟ್ಟು ಅದನ್ನು ನಾನೇ ನಿಂತು ಅವ್ನಿಗೆ ಮಾಡಿಕೊಡ್ತೀನಿ ತುಂಬ ಇಷ್ಟವಾಗಿ.
ಪ್ರತಿದಿನ ಅದೇ ರೂಟೀನ್, ಬೇಜಾರಾಗಲ್ವಾ ನಿಮಗೆ? ಎಲ್ಲರಿಗೂ ಹೊರಗಡೆ ಓಡಾಡೋದು, ತಿನ್ನೋದು, ಟೈಮ್ ಪಾಸ್ ಮಾಡೋದು ಮಜಾ ಆದರೆ ನಮಗೆ ವರ್ಕೌಟ್ ಮಜಾ. ಒಂದೊಂದು ಸಲ ತುಂಬ ಹೆಕ್ಟಿಕ್ ಆಗೋದಾಗ ಆ ಟೈಮಲ್ಲಿ ಶನಿವಾರ ಭಾನುವಾರ ಬರುತ್ತೆ, ಆವಾಗ ಕ್ಲಾಸಸ್ ಇರಲ್ಲ. ಸೊ ಆವಾಗ ಸ್ವಲ್ಪ ಬ್ರೇಕ್ ತೊಗೋತೀವಿ, ಫ್ರೆಂಡ್ಸು ಇರ್ತಾರೆ. ನಮ್ಮ ಅಡ್ವಾಂಟೇಜ್ ಏನಂದರೆ ಫ್ರೆಂಡ್ಸು ಎಲ್ಲರೂ ಆಲ್ಮೋಸ್ಟ್ ಡ್ಯಾನ್ಸ್ ಫೀಲ್ಡಲ್ಲೇ ಇರೋದ್ರಿಂದ ಅವರು ವರ್ಕೌಟ್ ಬರ್ತಾರೆ, ಅವರು ಸಿಗ್ತಾರೆ. ಸೊ ನಮ್ಗೆ ಯಾವತ್ತೂ ಹೆಕ್ಟಿಕ್ಕು ಬೇಜಾರು ಅಂತ ಅನಿಸೇ ಇಲ್ಲ. ಇಲ್ಲಿದ್ರೆ ಅಟ್ಲೀಸ್ಟ್ ಏನೋ ಒಂದು ಕ್ರಿಯೇಟಿವಿಟಿ, ಏನೋ ಒಂದು ಯೋಚನೆ ಮಾಡ್ತೀವಿ, ಇನ್ನೊಬ್ರು ಜನ ನೋಡ್ತೀವಿ, ಕಲಿಯೋದಿರುತ್ತೆ, ಸುಮಾರು ಕಲಿತೀವಿ ಇನ್ನೊಬ್ರಿಂದ. ಸೊ ಅದು ನಮ್ಗೆ ಆ್ಯಕ್ಚುಲಿ ಮಜಾ ಕೊಡುತ್ತೆ. ಸೊ ಬೇಜಾರು ಅಂತ ಯಾವತ್ತೂ ಆಗಿಲ್ಲ. ಎಲ್ಲೆಲ್ಲಿ ಹೇಗಿರಬೇಕು ಅನ್ನೋದು ಸಹ ಒಂದು ಆ್ಯಟಿಟ್ಯೂಡ್. ಎಲ್ಲ ಸನ್ನಿವೇಶದಲ್ಲೂ ನಾವು ಒಂದೇ ಥರ ನಡ್ಕೊಂಡ್ರೆ. ಹ್ಯಾಪಿ ನ್ಯೂ ಇಯರ್. ಅಮ್ಮ ಟೀ ಚೆನ್ನಾಗಿದೆ, ಸೂಪರ್ ಮೂವಿ, 100 days ಗ್ಯಾರಂಟಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ ಬನ್ನಿ. ಲೋ ಮಗ, ನಿನ್ನೆ ಮಾಲ್ನಲ್ಲಿ ನನ್ನ ಸ್ಮಾರ್ಟ್ಫೋನ್ ಕಳೆದೋಯ್ತು. ಡಾಕ್ಟರ್, ನನಗೆ ಕೊರೋನಾ ಬಂದಿರ್ಬೋದಾ? ಮೆಣಸಿನ್ಕಾಯಿ ಎಷ್ಟು KGಗೆ? ಈ ಸಲ ಕಪ್ ನಮ್ಮದೆ. ಎಲ್ಲರೂ ಶವಾಸನಕ್ಕೆ ಹೋಗಿ. ಒಂದೇ ಥರ ಇರೋ ಎಲ್ಲ ಕಡೆ ಅಂದರೆ ಅದು ಆಗೋದೇ ಇಲ್ಲ, ಚಾನ್ಸೇ ಇಲ್ಲ, ಇರೋಕ್ಕಾಗೋದು ಇಲ್ಲ. ನಾನಿವಾಗ ಕ್ಲಾಸ್ ತೊಗೊಳ್ಳುವಾಗ ಹೆಂಗಿರ್ತೀನಿ, ಫ್ರೆಂಡ್ಸ್ ಜೊತೆ ಹೆಂಗಿರ್ತೀನಿ, ಅದೆರಡೂ ಸೇಮ್ ಇಟ್ಕೊಂಡ್ರೆ ಆಗೋದಿಲ್ಲ. ಡೆಫಿನೆಟ್ಲಿ ದೆರ್ ಇಸ್ ಎ ಡಿಫ್ರೆಂಟ್ ಪರ್ಸನ್ ಹೂ ಇಸ್ ಟೀಚಿಂಗ್, ದೆರ್ ಇಸ್ ಎ ಡಿಫ್ರೆಂಟ್ ಪರ್ಸನ್ ಹೂ ಇಸ್ ಟ್ರೈಂಗ್ ಟು ಬಿಲ್ಡ್ ಎ ರಿಲೇಷನ್ಶಿಪ್. ಕ್ಲಾಸಲ್ಲಿ ಇದ್ದಂಗೆ ಹೊರಗಡೆ ಇರೋಕ್ಕಾಗಲ್ಲ, ಹೊರಗಿದ್ದಂಗೆ ಕ್ಲಾಸಲ್ಲಿ ಇರೋಕ್ಕಾಗಲ್ಲ. ಬಿಕಾಸ್ ಸಬ್ಜೆಕ್ಟೇ ಬೇರೆ. ಅಂದರೆ ನೀನು ಇಲ್ಲಿ ಕ್ಲಾಸಲ್ಲಿ ನೀನು ಹೇಳ್ಕೊಡ್ತಾ ಇರ್ತೀವಿ, ಯು ಆರ್ ಅ ಟೀಚರ್ ಆ್ಯಂಡ್ ದೇ ಆರ್ ಅ ಸ್ಟೂಡೆಂಟ್. ಸೊ ನಾರ್ಮಲ್ ಪರ್ಸನ್ ಹೆಂಗೆ ಮಾತಾಡಬೇಕು ಅದೇ ಥರ ಮಾತಾಡ್ತೀವಿ, ಅಲ್ಲಿ ಹೆಂಗೆ ನಗಬೇಕು, ಹೆಂಗೆ ಮಜಾ ಮಾಡಬೇಕು ಅದೇ ಥರ ಇರ್ತೀವಿ. ಇಲ್ಲಿ ಕ್ಲಾಸಲ್ಲಿ ಬಂದು ಹಂಗೆ ಮಜಾ ಮಾಡ್ಕೊಂಡಿದ್ರೆ ಅವ್ರಿಗೂ ಆ ಸೀರಿಯಸ್ನೆಸ್ ಇರೋಲ್ಲ, ನಮಗೂ ಇರೋಲ್ಲ. ಒನ್ ಡೇ ಟ್ರಿಪ್ ಅಂತ ಹೋಗ್ತೀವಿ, ನೀವು ಪ್ರವೀಣ್ ಇಲ್ಲಿ ಬೇರೆನೇ ಇರ್ತಾರಲ್ಲ ಅಂತ ಅಂತಾರೆ. ಹೌದು, ಅಲ್ಲಿ ಹೋದಾಗ ನಾವೆಲ್ಲರೂ ಒಂದೇ ಥರ ಇರಬೇಕು, ಮಜಾ ಮಾಡಬೇಕು. ಆ್ಯಟಿಟ್ಯೂಡ್ ಅಂದರೆ ಅಹಂಕಾರನ ಬೇರೆಯವ್ರು ನಂಗೆ ತೊಗೋಬೋದಷ್ಟೇ. ಆ ಜಾಗದಲ್ಲಿ ನೀವು ನನಗೆ ಏನು ಆ್ಯಟಿಟ್ಯೂಡ್ ತೋರಿಸ್ತೀರೋ ಆ ಆ್ಯಟಿಟ್ಯೂಡ್ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಆ ಜಾಗಕ್ಕೆ ಅದರದ್ದೇ ಅಂತ ಒಂದು ಮರ್ಯಾದೆ ಕೊಡಬೇಕು, ಆ ಜಾಗಕ್ಕೆ ಅದರದ್ದೇ ಅಂತ ಒಂದು ರೆಸ್ಪೆಕ್ಟು ಅಥವಾ ಆ್ಯಟಿಟ್ಯೂಡಲ್ಲೇ ಇರಬೇಕು. ಅದನ್ನ ಇಟ್ ಈಸ್ ನಾಟ್ ರೈಟ್ ಆರ್ ರಾಂಗ್, ಇಟ್ ಈಸ್ ದ ರಿಕ್ವೈರ್ಮೆಂಟ್ ಆಫ್ ದ ಪ್ಲೇಸ್. ನಾವು ಬೇರೆಯವ್ರಿಗೋಸ್ಕರ ಬದುಕಬೇಕಾ, ಅವ್ರು ಹೇಳಿದಾಗೆ ಕೇಳಬೇಕಾ? ಪರ್ಸ್ನಲಿ ತೀರಾ ಜಾಸ್ತಿ ಒಬ್ಬೊಬ್ಬರು ನೀನು ಹಿಂಗೆ ಮಾಡಬೇಕು, ನೀನು ಹಿಂಗೆ ಇರಬೇಕು ಅಂದಾಗ ಅದು ತುಂಬ ದಿವಸ ನಡೆಯಲ್ಲ. ಅಂದರೆ ಯಾವಾಗ ನಾವು ಇಷ್ಟಪಟ್ಟು ನಾವು ಹಂಗೆ ಇರಬೇಕು ಅಂತ ಅನಿಸುತ್ತೆ, ಅದೇ ಆ್ಯಕ್ಚುಲಿ ರಿಲೇಷನ್ ಬೆಳೆಯೋದಕ್ಕಾಗಲಿ, ಒಂದು ಸಂಬಂಧ ಬೆಳೆಯೋದಕ್ಕಾಗಲಿ ಉಪಯೋಗ ಆಗೋದು. ನಾನು ಇಷ್ಟಪಟ್ಟು ನಾನು ಮಾಡಿದಾಗ ಮಾತ್ರನೇ ಆ್ಯಕ್ಚುಲಿ ರಿಲೇಷನ್ ಆಗಲಿ ನನ್ನೊಳಗಾಗಲಿ ನಾನು ಬೆಳೆಯೋದಕ್ಕೆ ಸಾಧ್ಯ ಅಂತ ಅನಿಸಿರೋದು. ಯಾರು ಬೇಕಾದ್ರೂ ಚೇಂಜ್ ಮಾಡ್ಬೋದಾ? ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಅದು ಒಂದು ಟೈಮಲ್ಲಿ ಚೇಂಜ್ ಆಗ್ತಾ ಇದ್ದೀರಿ ಅಂದರೆ ಸುಮ್ಮನೆ ಹೇಳ್ತಾರೆ ಅಷ್ಟೇ ಹೊರತು ಪ್ರವೀಣ್ ಅಂತೂ ಖಂಡಿತ ಚೇಂಜ್ ಮಾಡೋಕ್ಕಾಗಲ್ಲ. ಅವರು ನನ್ನನ್ನು ಚೇಂಜ್ ಮಾಡ್ತೀನಿ ಅಂತ ಅಂದ್ಕೊಳ್ಬೋದು, ಬಟ್ ನಾನು ಕರೆಕ್ಟು, ಅವ್ರು ಏನೇ ಹೇಳಿದ್ರು ನನ್ನೊಳಗೆ ಒಂದು ಕರೆಕ್ಟು ಅಂತ ನನಗೆ ಅನಿಸಿದ್ರೆ ಮಾತ್ರನೇ ನಾನು ಚೇಂಜ್ ಆಗಿರ್ತೀನಿ. ಸೊ ಯಾರನ್ನೂ ಏನೂ ಚೇಂಜ್ ಮಾಡೋಕ್ಕಾಗಲ್ಲ. ಕೆಲವು ಇನ್ಫಾರ್ಮೇಷನ್ಸ್ನ ಕೊಡ್ತಾ ನಾವು ನಮ್ಮ ಸ್ಟೋರಿಗೆ ವಾಪಸ್ ಬರೋಣ. ಈ ಟ್ರಾವೆಲ್ ಮಧ್ಯದಲ್ಲಿ ಅಂದರೆ ಒಂದಿನ ಡೆಲ್ಲಿಲಿದ್ದೀವಿ. ಇಟ್ ಆಲ್ ಸ್ಟಾರ್ಟೆಡ್ ವಿತ್ ಡೆಲ್ಲಿ ಆಲ್ಮೋಸ್ಟ್ ನಂಗೆ ಗೊತ್ತಿರ 11-12 ಗಂಟೆ ಬಟ್ಟೆ ಎಲ್ಲ ಐರನ್ ಮಾಡಿಸ್ತಾ ಇದ್ದೀವಿ. ಐರನ್ ಮಾಡಿ ನೆಕ್ಸ್ಟ್ ದಿನಕ್ಕೆ ಶೋಗೆ ರೆಡಿ ಆಗ್ತಾಯಿದ್ವಿ. ಆ ಫೇಸಲ್ಲಿ ಆಲ್ ಆಫ್ ಎ ಸಡನ್ ಐಸಿ ಅವಳು ಆಮೇಲೆ ಇನ್ನೊಂದು ರಶ್ಮಿ ಅಂತ ಇನ್ನೊಂದು ಅವಳ ಫ್ರೆಂಡ್ ಇಬ್ಬರೂ ಎಲ್ಲೋ STD ಬುತ್ಗೆ ಹೋಗಬೇಕು, ಫೋನ್ ಮಾಡಬೇಕು ಮನೆಗೆ ಬಾ ಅಂತ ಹೋಗ್ತಾರೆ. ಫೋನ್ ಮಾಡಿ ಮಾತಾಡ್ತಾರೆ. ಆಚೆ ಬರ್ತಾಯಿದ್ರೆ ನೋಡ್ರಿ ಇಬ್ಬರು ಅಳು, ದೇ ಆರ್ ಗೋಯಿಂಗ್ ಥ್ರೂ ಸಮ್ ಡಿಪ್ರೆಷನ್ ಆಫ್ ಮಿಸ್ಸಿಂಗ್ ದರ್ ಫ್ಯಾಮ್ಲಿ. ಆ ಪ್ರೋಗ್ರಾಮ್ ಟೈಮಲ್ಲಿ ನನಗೆ ಯಾವಾಗಲೂ ಒಂದು ಸಲ ಏನೋ ಬೇಜಾರಾಯಿತು. ಆ ಟೈಮಲ್ಲಿ ಏನಾಯಿತು, ಯಾಕೆ ಬೇಜಾರಾಗಿದೆ ಅಂತ ಹಾಗೆ ನಮ್ಮಿಬ್ಬರು ಕನೆಕ್ಷನ್ನು ಮಾತಾಡೋಕ್ಕೆ ಶುರು ಮಾಡಿದ್ದು.
ಅಂತ ಗೊತ್ತಿಲ್ಲ. ನಂಗೆ ಅದೊಂಥರ ವಿಚಿತ್ರ, ಅಯ್ಯೋ ಹಿಂಗೆಲ್ಲ ಆಗುತ್ತೆ ಅಂತ. ಈಗ ನಾವು ಹಂಗೆಲ್ಲ ಮಿಸ್ ಮಾಡ್ಕೊಂಡಿದ್ದು ಎಲ್ಲ ಸೀನ್ ಇಲ್ಲ. ನಾವು ಹೋದ್ರೆ ಬಿಂದಾಸ್, ಹೋದ್ರೆ ಈಗ ಮನೆ ಮರ್ಬಿಟ್ಟು ಹೊರಟೋಗಿ ಹಂಗೆ ಹೋದವರು. ಸರಿ ಬನ್ನಿ ಕೂತ್ಕೊಳ್ಳಿ ಮಾತಾಡೋಣ ಅಂದ್ಬಿಟ್ಟು ಅಲ್ಲಿಂದ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು ಹಿಂಗೆ ಅಂದ್ಕೊಂಡ್ರೆ ಜೀವನ ನಡೆಯಲ್ಲ, ನಾವೊಂದು ಸ್ವಲ್ಪ ಫಿಲಾಸಫಿ ಬೇರೆ ಜಾಸ್ತಿ. ಬಂದಿದ್ದೀರಾ ಇಲ್ಲಿ ಮಿಸ್ ಮಾಡ್ಕೊಂಡು ಇದು ಮಾಡ್ಕೊಂಡು ಇಲ್ಲ ಹಾಳು ಮಾಡ್ಕೋಬಾರ್ದು ಅಲ್ಲಿರ್ಬೋದು. ಐ ಸ್ಟಾರ್ಟೆಡ್ ಶೇರಿಂಗ್ ಮೈ ಪರ್ಸ್ಪೆಕ್ಟಿವ್. ಸೊ ಮಾತು ಹೆಂಗೆ ಅನಿಸ್ತು ಅಂದರೆ ದ ವೇ ಅವ್ರು ಯೋಚನೆ ಮಾಡೋ ರೀತಿ, ದ ವೇ ಹಿ ಥಿಂಕ್ಸ್ ಅಬೌಟ್ ಲೈಫ್, ಅದೇನೋ ಬೇರೆ ಥರ ನಾರ್ಮಲ್ ಹುಡುಗರ ಥರ ಯೋಚನೆ ಮಾಡಲ್ವಲ್ಲ, ಏನೋ ಬೇರೆ ಥರ ಯೋಚನೆ ಮಾಡಿ. ಸೊ ಆ ಥರ ಯೋಚನೆ ಅವ್ರು ಮಾಡೋದ್ರಿಂದ ನನಗೆ ಅವ್ರ ಕಡೆ ಸ್ವಲ್ಪ ಅಟ್ರಾಕ್ಷನ್ ಜಾಸ್ತಿ ಇತ್ತು. ಈ ಥರ ಯೋಚನೆ ಮಾಡ್ತಾರಲ್ವ ಅಂತ. ಆ ಫೇಸಲ್ಲಿ ಅವ್ಳಿಗೆ ಸಡನ್ನಾಗಿ ಅಯ್ಯೋ ಇದು ಒಂದು ಪರ್ಸ್ಪೆಕ್ಟಿವ್ ಇದೆಯಾ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಓ ಹಿಂಗೂ ನೋಡ್ಬೋದಾ ಲೈಫ್ನ, ಇಷ್ಟು ಪ್ರಾಕ್ಟಿಕಲಾಗೂ ನೋಡ್ಬೋದಾ, ಇಲ್ಲಿ ಯಾರಿದ್ದಾರೆ ಅವ್ರ ಜೊತೆ ಇರಬೇಕು ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಇದೆಯಾ ಲೈಫ್ಗೆ, ಈ ಥರ ನೋಡ್ಬೋದಾ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದು ಸ್ಟಾರ್ಟ್ ಆಯಿತು. ಆ ಫೇಸಲ್ಲಿ ಅವಳು ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದ ವಿಷಯಗಳಲ್ಲಿ ನನಗೂ ಅಯ್ಯೋ ಇಷ್ಟು ಒಂದು ಸಿಂಪಲಾಗಿ ಇಟ್ಕೊಂಡಿದ್ದಾಳೆ ಅವಳ ಲೈಫ್ನ, ಈ ಥರನೂ ಯೋಚನೆ ಮಾಡ್ತಾಳೆ ಇವಳು ಅಂತ, ಈ ಥರ ಇರ್ತಾರ ಅಂತಲೇ ನನಗೊಂದು ಸರ್ಪ್ರೈಸು. ನಾನು ಇನ್ನೊಬ್ರಿಗೆ ಯಾರಿಗೋ ಕಮಿಟ್ ಆಗಿ ಅದಾಗಲ್ಲಪ್ಪ ಅಂತ ಬಿಟ್ಟು ಬಂದಿದ್ದೀನಿ. ಅದೇ ಫೇಸಲ್ಲಿ ಅವಳು ಇದ್ದಾಳೆ, ಏನೋ ಒಂದು ಕಮಿಟ್ ಆಗಿ ಅದೇನೋ ಆಗಲ್ಲ ಅಂತ ಆ ಫೇಸಲ್ಲಿ ಇದ್ದೀವಿ. ಬಟ್ ಇಬ್ಬರು ಆರ್ ಇನ್ ಎ ಫೇಸ್ ವೇರ್ ವಿ ಆರ್ ನಾಟ್ ವೆರಿ ಗುಡ್ ಡಿಸಿಷನ್ ಮೇಕರ್ಸ್ ವೆನ್ ಇಟ್ ಕಮ್ಸ್ ಟು ಆ ಪರ್ಸ್ನಲ್ ಲೈಫ್. ಮಾತಾಡ್ತಾ ಅದು 15 days ಜರ್ನಿ ಅಲ್ಲಿ ನಡೆಯುತ್ತೆ. ಬಂದ ಮೇಲೂ ವಾಪಸ್ ತಿರ್ಗಾ ಮೀಟ್ ಮಾಡ್ತೀವಿ. ಇಬ್ಬರು ವಿ ಕಮ್ ಟು ಎ ಟಾಕ್ಟಿವ್ ಟರ್ಮ್ಸ್ ದಟ್ ನೋಡಪ್ಪ ಕಮಿಟ್ ಆಗಬೇಡ, ಬಿಕಾಸ್ ವಿ ಆರ್ ವೆರಿ ಪುವರ್ ಪೀಪಲ್ ಇನ್ ಟರ್ಮ್ಸ್ ಆಫ್ ಕಮಿಟಿಂಗ್. ಸುಮ್ಮನೆ ಶೇರ್ ಮಾಡೋಣ, ನೋಡೋಣ ಇನ್ನು 2 ವರ್ಷ ಆದಮೇಲೆ ಏನಾಗುತ್ತೆ, ಯಾವ ಫೇಸಲ್ಲಿ ಇದ್ದೀವಿ, ಆಮೇಲೆ ಡಿಸೈಡ್ ಮಾಡೋಣ ಅನ್ನೋ ಒಂದು ಕನ್ಕ್ಲೂಷನ್ಗೆ ಬರ್ತೀವಿ. ಮೋಸ್ಟ್ಲಿ ನಂಗೆ ಗೊತ್ತಿಲ್ಲ ಬೇರೆ ಯಾರು ಮಾಡಿದಾರೋ ಇಲ್ವ ಅಂತ. ಲಿಟ್ರಲಿ ಆನ್ ಎ ವೆರಿ ಲಿಟ್ರಲ್ ಸೆನ್ಸ್ ಆಮ್ ಟೆಲಿಂಗ್ 4 to 5 hours ಎವ್ರಿ ಡೇ. ಪ್ರತಿಯೊಂದು ಚಿಕ್ಕ ವಯಸ್ಸಿಂದ ನಾನು ಏನೇನು ಮಾಡ್ಕೊಂಬಂದಿದ್ದೀನಿ, ಏನು ಮಾಡ್ತೀನಿ ಅಂತ ನಾನು ಮಾತಾಡ್ತೀವಿ 4 hours 5 hours. ಅವಳು ಶೇರ್ ಮಾಡ್ತಾಳೆ. 4 to 5 hours ವಿ ಮೀನ್ ಜಸ್ಟ್ ಶೇರಿಂಗ್ ಫಾರ್ 2 to 3 years ಎವ್ರಿ ಡೇ. ಫಾರ್ 4 to 5 hours ವಿ ವರ್ ಟಾಕಿಂಗ್. ಇವಳು ನಾಳೆ ಇರ್ತಾಳೆ ಇಲ್ವಾ ಗೊತ್ತಿಲ್ಲ, ನಾನು ನಾಳೆ ಇರ್ತೀನಿ ಅಲ್ವಾ ಗೊತ್ತಿಲ್ಲ. ಪ್ರಾಕ್ಟಿಕಲಿ ನೋಡಿದರೆ ಸಿನಿಮಾದಲ್ಲಿ ತೋರಿಸೋ ಫ್ಯಾಂಟಿಸಿ ಲವ್ನ ನೋಡಿ ಅದನ್ನೇ ನಿಜವಾದ ಲವ್ ಅಂತ ಅಂದ್ಕೊಂಡಿದ್ವಿ. ನಾನು ಬಂದಾಯ್ತು ಅಷ್ಟೇ, ಎಲ್ಲ ಮುಗೀತು. ಏನು ಉಳಿದಿಲ್ವಾ ಹಾಗಾದ್ರೆ? ಮುಚ್ಚೋ ಬಾಯಿ. ನನ್ನ ಜೀವನದ ಮುಂದಿನ ಹಂತ ನೀನೇ ಕಣು, ಇಂತಿ ನಿನ್ನ ಪ್ರೀತಿಯ ಗುಲಾಬಿ. ನೀನು ಗುಲಾಬಿ ಆದ್ರೆ ನಾನು ಮುಳ್ಳು. ಹಾಗಾದರೆ ಇದೇನಾ ನಿಜವಾದ ಪ್ರೀತಿ? ನಾವಿನ್ನೂ ಯಾರಿಗೂ ಪ್ರಪೋಸ್ ಮಾಡಿಲ್ಲ, ಐ ಲವ್ ಯು ಹೇಳಿಲ್ಲ, ಏನೂ ಆಗಿಲ್ಲ. ಅದು ಯಾವತ್ತೂ ಪ್ರಪೋಸ್ ಮಾಡೋದಾಗಲಿ ಇವ್ರು ನನಗಿಷ್ಟ ನಾನು ನಿನಗಿಷ್ಟ ಅಂತ ಯಾವತ್ತೂ ಇದುವರೆಗೂ ಹೇಳಿಲ್ಲ. ಆಫ್ಟರ್ 2 years ಇಟ್ ಬಿಕಮ್ಸ್ ವೆರಿ ಆಬ್ವಿಯಸ್ ದ್ಯಾಟ್ ಇವಳಿಲ್ಲ ಅಂದರೆ ಇನ್ಯಾರ ಹತ್ರ ನಂಗೆ ಹೇಳ್ಕೊಳಕ್ಕಾಗಲ್ಲ, ನಾನಿಲ್ಲ ಅಂದರೆ ಅವಳಿಗೂ ಒಂದು ಸ್ಟಾರ್ಟ್ ಆಯಿತು, ಹೀ ಈಸ್ ದ ರೈಟ್ ಪರ್ಸನ್. ಇನ್ಯಾರ ಹತ್ರ ಹಿಂಗೆ ಶೇರ್ ಮಾಡ್ಕೊಂಡ್ರೆ ನಾನು ಈ ಥರ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಅಂತ. ಆ ಕಮಿಟ್ಮೆಂಟ್ ಇಲ್ಲದೇ ಇರೋದ್ರಿಂದ ವಿ ಹ್ಯಾಡ್ ನಥಿಂಗ್ ಎಲ್ಸ್ ಅದರ್ ದೆನ್ ವಿ ಹ್ಯಾಡ್ ನೋ ಆಬ್ಲಿಗೇಷನ್ ಅದರ್ ದೆನ್ ಅಕ್ಸೆಪ್ಟಿಂಗ್ ಅಸ್ ವಾಟ್ ಎವರ್ ಶೀ ಈಸ್. ಆ ಫೇಸ್ ಆಫ್ ಲೈಫ್ ಹೆಂಗೆ ಚೆನ್ನಾಗಿ ಶಿಫ್ಟ್ ಆಯಿತು ಅಂದರೆ ದ ಫಸ್ಟ್ ಥಿಂಗ್, ಹೌದಪ್ಪ ಉಜ್ವಲ್ ಇಟ್ಸ್ ಟೈಮ್ ಟು ಕಮಿಟ್, ನೋಡಿ ಯೋಚನೆ ಮಾಡಿ ಹೇಳಿದಾಗ ಮದುವೆ ಆಗಬೇಕಾ ಬೇಡವಾ ಅಂತ ಹಂಗೆ ಅಂದ್ಕೊಂಡು ಆಮೇಲೆ ಡಿಸೈಡ್ ಮಾಡಿದ್ವಿ. ಇಬ್ಬರು ಥಾಟ್ ಪ್ರೋಸೆಸ್ ಆಗಲಿ ಒಂದಕ್ಕೊಂದು ಮ್ಯಾಚ್ ಆಯಿತು. ಫಸ್ಟ್ ಥಿಂಗ್ ವಿ ಡಿಡ್ ಇಸ್, ಸರಿ ಒಂದು ಕೆಲಸ ಮಾಡು, ನಿಮ್ಮ ಅಪ್ಪಂಗೆ ಹೇಳು ಫಸ್ಟ್ ಹೋಗ್ಬಿಟ್ಟು ಅಂತ. ಆವಾಗ ನಾನು ಡಿಗ್ರಿ BSc ಸೆಕೆಂಡ್ ಇಯರ್ ಏನೋ ಓದ್ತಾ ಇದ್ದೆ. ನಮ್ಮ ಮನೇಲೂ ಆ ಜವಾಬ್ದಾರಿ ಇರುತ್ತೆ ಅಲ್ವಾ, ಅವರು ನೋಡಬೇಕು ಮಾಡಬೇಕು ಅಂತ ಹೇಳ್ತಾಯಿದ್ರು. ನಾನು ಹೋಗಿ ಫಸ್ಟು ನಮ್ಮ ತಂದೆ ತಾಯಿಗೆ ಹೇಳಿದೆ, ನಾನು ಈ ಥರ ಹಿಂಗಿದ್ದಾರೆ, ನಂಗೆ ಏನು ಮದುವೆ ಹುಡುಗನೇನು ನೋಡಬೇಡಿ, ಇದರ ತಲೆ ಇದ್ದಾರೆ, ಇನ್ನೂ ಬೇಕಾದ್ರೆ 1 ವರ್ಷ ಆದಮೇಲೆ ನಾನು ಇದು ಮಾಡ್ತೀನಿ, ಇನ್ನು ಹೇಳಿ ಬೇಕಾದ್ರೆ ನೀವು, ನನ್ನ ಪ್ರಕಾರ ನಾನು ಡಿಸೈಡ್ ಮಾಡಿದ್ದೀನಿ ಅಂತ. ಬಿಕಾಸ್ ಶಿ ವಾಸ್ ಆಲ್ಸೋ ಕ್ಲಿಯರ್. ಅದಾದಮೇಲೆ ಒಂದು 5 ತಿಂಗಳಿಗೇನೋ ಅವರಪ್ಪ ಸರಿ ಕರೆಸು ನಾನು ಮಾತಾಡ್ತೀನಿ ಅಂತಾರೆ. ಅವ್ರ ತಂದೆನ ಹೋಗಿ ನಾನೇ ಮೀಟ್ ಮಾಡ್ತೀನಿ. ನಮ್ಮ ಮನೇಲೂ ಇನ್ನೂ ಹೆಣ್ಣು ಗೊತ್ತಿಲ್ಲ. ನಮ್ಮ ಮನೇಲಿ ಏನಂದರೆ ಇದ್ದಾರೆ ಫ್ರೆಂಡ್ಸು, ಇವ್ರಿಬ್ರು ಓಡಾಡ್ತಾರೆ ಮಾತಾಡ್ತಾರೆ ಅಂತ ಗೊತ್ತು. ಆ ಫೇಸಲ್ಲಿ ನಾನು ಹೋಗಿ ಅವ್ರ ಹತ್ರ ಮಾತಾಡ್ತೀನಿ. ಅವ್ರ ತಂದೆ ಇಸ್ ಲೈಕ್, ನೋಡಪ್ಪ ನೀವು ಡಿಸೈಡ್ ಮಾಡಿದ್ದೀರಾ ಫೈನ್, ನನ್ನ ಹತ್ರ ಹಿಂಗಿದೆ, ಇಷ್ಟು ಕೊಟ್ಟು ನಾನು ಮಾಡೋಕ್ಕೆ ರೆಡಿ. ಅಂದರೆ ನಮ್ಮಲ್ಲಿದ್ದ ಕ್ಲಾರಿಟಿ ಮೋಸ್ಟ್ಲಿ ನಾನು ಫಸ್ಟು ಒಬ್ಬ ಅಷ್ಟು ಮೆಚೋರ್ಡ್ ಪರ್ಸನ್ ನಾನು ನೋಡಿದ್ದು. ಈ ವಯಸ್ಸು ಒಂದು 20-22 ವರ್ಷದ ಒಂದು ಹುಡುಗಿ ಡಿಸೈಡ್ ಮಾಡಿರೋದನ್ನ ಬಿಡು, ಇವರೆಲ್ಲ ಕ್ಲಾರಿಟಿ ಕಾಣಿಸ್ತಾ ಇದೆಯಲ್ಲ, ನಾನು ಯಾಕೆ ತಲೆ ಹಾಕಬೇಕು ಅಂತ ಅವ್ರು ಡಿಸೈಡ್ ಮಾಡಿದ್ದ ಮನುಷ್ಯ. ಹಿ ಕ್ಲಿಯರ್ಲಿ ಟೋಲ್ಡ್, ಗೋ ಹೆಡ್, ಚೆನ್ನಾಗಿ ನೋಡ್ಕೊ, ಅಷ್ಟೇ ಅವ್ರ ತಲೆಯಿದ್ದು, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊ ಅಂತ. ನೆಕ್ಸ್ಟ್ ಬಂದು ನಮ್ಮ ಮನೇಲಿ ಹೇಳ್ತೀನಿ. ನಮ್ಮ ಮನೇಲಿ ನಾವು ಬೆಳೆದಿರೋ ರೀತಿ ಹೆಂಗೆ ಅಂದರೆ,
ಅವ್ನು ತೊಗೊಂಡ್ರೆ ಕರೆಕ್ಟು ಅಷ್ಟೇ. ನಮ್ಮ ಅಣ್ಣ ಡಿಸಿಷನ್ ತೊಗೊಂಡ್ರೆ ಅವ್ನು ಕರೆಕ್ಟು, ನಾನು ತೊಗೊಂಡ್ರೆ ಅದು ಕರೆಕ್ಟು, ಹಂಗೆ ಬೆಳ್ಕೊಂಬಂದವರು. ನಮ್ಮ ತಂದೆನೂ ಇಸ್ ಲೈಕ್ ಫೈನ್ ಮಾಡಿದ್ರೆ ತೊಗೊಂಡು ಡಿಸೈಡ್ ಮಾಡು ಅಂತ. ವಾಟ್ ಕಮ್ಸ್ ಫಸ್ಟ್, ಲವ್ ಆರ್ ರೆಸ್ಪೆಕ್ಟ್? ಚೆನ್ನಾಗಿದೆ ಕ್ವಶನ್. ಲವ್ ಇನ್ ದ ರೆಸ್ಪೆಕ್ಟ್ ಆರ್ ರೆಸ್ಪೆಕ್ಟ್ ಇನ್ ಲವ್? ರೆಸ್ಪೆಕ್ಟು ಲವ್ ಎರಡು ಕಾಲ ಮೇಲೆ ನಿಂತಂಗೆ. ಲವ್ ಇರಬೇಕು, ರೆಸ್ಪೆಕ್ಟು ಇರಬೇಕು. ಎರಡೂ ಇದ್ದರೆ ಮಾತ್ರ ನೀವು ನಿಂತ್ಕೊಳ್ಳೋಕ್ಕೆ ಸಾಧ್ಯ ಸ್ಟಡಿಯಾಗಿ. ಡೆಫಿನೆಟ್ಲಿ ರೆಸ್ಪೆಕ್ಟ್. ಲವ್ ಕಮ್ಸ್ ಟೂ ಲೇಟ್. ಅದು ಇವತ್ತಿನ ದಿನಕ್ಕೆ ನಿಮ್ಮ ಪ್ರಕಾರ ಲವ್ ಅಂದರೆ ಏನೋ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಇಫ್ ಯು ಆರ್ ನಾಟ್ ರೆಸ್ಪೆಕ್ಟಿಂಗ್ ದೆರ್ ಇಸ್ ನೋ ಲವ್. ಅದು ಅರ್ಥನೇ ಇಲ್ಲ. ಸೊ ಫಸ್ಟ್ ರೆಸ್ಪೆಕ್ಟ್, ಅಂಡರ್ಸ್ಟ್ಯಾಂಡ್, then love automatically should happen. It cannot happen that I love you and then I start respecting. Respect definitely takes the first place. ಮನುಷ್ಯ ಅಂತ ತೊಗೊಂಡ್ರೆ, ಒಂದು ಲಿವಿಂಗ್ ಬೀಯಿಂಗ್ ಅಂತ ತೊಗೊಂಡ್ರೆ, ಪ್ರತಿಯೊಂದು ನೋಡಿದಾಗ ನಮಗೆ ಅದ್ರ ಮೇಲೆ ಒಂದು ಫೀಲಿಂಗು, ಗೌರವ ಇರಬೇಕು. ನಾನು ಇವಾಗ ಇನ್ನೊಬ್ಬರ ಮೇಲೆ ಅವನೋ ಹೋಗ್ತಾ ಇದ್ದಾನೆ, ಅವನು ನಂತರ ಒಂದು ಮನುಷ್ಯ ಅನ್ನೋದು ಆ ರೆಸ್ಪೆಕ್ಟು ಇದ್ದರೆ ಅವನ ಮೇಲೆ ಪ್ರೀತಿ. ಹೌದು, ನೀವು ಹೇಳಿದ ಕರೆಕ್ಟು. ರೆಸ್ಪೆಕ್ಟ್ ಇದ್ದರೆ ಪ್ರೀತಿ ಜಾಸ್ತಿ ಆಗುತ್ತೆ. ಒಂದು ಸುಂದರವಾದ ಮನೆ ನೋಡ್ತೀವಿ, ಇಷ್ಟ ಆಗುತ್ತೆ. ಆದರೆ ಆ ಮನೆ ಕಟ್ಟೋದಕ್ಕೆ ತಳಪಾಯದಿಂದ ಮರಳು, ಇಟ್ಟಿಗೆ, ಸಿಮೆಂಟು, ಕಬ್ಬಣ, ಮರ ಇನ್ನು ಏನೇನೋ ಹಾಕಿ ಕಷ್ಟಪಟ್ಟು ಕಟ್ಟಿರ್ತೀವಿ. ಅದ್ರ ಹಿಂದೆ ಎಷ್ಟು ಶ್ರಮ ಇರುತ್ತೆ ಅಂತ ನಮ್ಗೆ ಗೊತ್ತೇ ಆಗೋದಿಲ್ಲ. ಒಂದು ಗಂಡು ಹೆಣ್ಣು ಜೋಡಿನ ನೋಡಿಬಿಟ್ಟು ಮೇಡ್ ಫಾರ್ ಈಚ್ ಅದರ್ ಅಂತ ಕನ್ಕ್ಲೂಷನ್ಗೆ ಬಂದುಬಿಡ್ತೀವಿ. ಮೇಡ್ ಫಾರ್ ಈಚ್ ಅದರ್ ಅನ್ನೋದು ಅಷ್ಟು ಸುಲಭನಾ? ನಮ್ಮ ಖುಷಿ ನಾವಿರೋ ಒಂದು ರೀತಿ ನೋಡಿ, ಐ ಥಿಂಕ್ ಎವ್ರಿಬಡಿ ಲುಕ್ಡ್ ಅರೌಂಡ್ ಆ್ಯಂಡ್ ಸೇಯಿಂಗ್ ದಟ್ ಇದ್ರೆ ಇವ್ರ ಥರ ಇರಬೇಕು, ದರ್ ಲೈಕ್ ಮೇಡ್ ಫಾರ್ ಈಚ್ ಅದರ್. ಇವೆಲ್ಲ ಸ್ಟಾರ್ಟ್ ಆಗೋಯ್ತು. ಇಟ್ ವಾಸ್ ನಾಟ್ ಮೇಡ್ ಫಾರ್ ಈಚ್ ಅದರ್. ವಿ ಹವ್ ಪುಟ್ ಲಾಟ್ ಆಫ್ ಎಫರ್ಟ್ ಟು ಗೆಟ್ ದಿಸ್ ರಿಲೇಷನ್ಶಿಪ್ ಹಿಯರ್. ಎವ್ರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹ್ಯಾಸ್ ಬೀನ್ ಸೆಟ್, ಟಾಕ್ಡ್ ಅರೌಂಡ್, ಇಟ್ಸ್ ಬೀನ್ ಸಾಲ್ವ್ಡ್ ಇನ್ ಎ ವೆರಿ ಯುನೀಕ್ ವೇ. ಹಂಗೆ ಮಾಡ್ಕೊಂಡು ಬಂದು ವಿ ಆರ್ ಸ್ಟ್ಯಾಂಡಿಂಗ್ ಇನ್ ಎ ಪ್ಲೇಸ್ ವೇರ್ ದಟ್ ಐ ನೋ ವಾಟ್ ಶಿ ಇಸ್ ಆ್ಯಂಡ್ ಶಿ ನೋ ವಾಟ್ ಶಿ ಇಸ್ ಟಿಲ್ ನಾವು. ನಾಳೆ ದಿನಕ್ಕೂ ನಾಳೆ ಬೆಳಗ್ಗೆ ನೋಡಿದ್ರು ಐ ಸಿ ಅ ಕಂಪ್ಲೀಟ್ಲಿ ಇನ್ ಎ ಯುನೀಕ್ ವೇ ಆ್ಯಂಡ್ ಶಿ looks at me in a very unique way. We've respected the relationship to the most. For the sake of relationship, we have put a lot of effort and it's worked for us. It cannot happen one way. It is always two ways. Both of us have decided everything on mutual decisions. It's not never done. It was definitely not planned by us. It is definitely planned by someone else. You name it God or somebody, but we were definitely meant for each other. ತುಂಬ ಕಲ್ತ್ಕೊಂಡ್ಬಂದಿದ್ದೀನಿ. ಫಸ್ಟಿಂದನೂ ನನ್ನ ಮದುವೆ ಮುಂಚೆಯಿಂದನೂ 5 ವರ್ಷ ಮುಂಚೆ ಗೊತ್ತಿತ್ತು. ಔಟ್ ಆದ ಗ್ರೌಂಡಲ್ಲೇ ಓಡಾಡಿರೋದು. ಅದಕ್ಕೆ ನಾನು ಬ್ಲೈಂಡ್ಲಿ ವಾಟ್ ಎವರ್ ಹೀ ಸೇ ಐ ಬಿಲೀವ್. ಬಿಫೋರ್ ಮ್ಯಾರೇಜ್ ಈವನ್ ನೌ ಐ ನೋ ವಾಟ್ ಹೀ ಸೇ. ಇವಾಗ 16 ವರ್ಷ ಆಯಿತು. 2005 ಅಂತ ತಗೊಂಡು 16 ವರ್ಷ ಆಗಿದೆ. I still have the same warmth and feeling towards her and she sustains that feeling. That's the best part. ಐಡೆಂಟಿಟಿ ಏನು? ನಿಮ್ಮ ಐಡೆಂಟಿಟಿ ಆ ಹಂತದಿಂದ ನಿಮ್ಮನ್ನ ನೀವು ಹೇಗೆ ಗುರುತಿಸ್ಕೊಳ್ತೀರಾ? ನನ್ನನ್ನು ನಾನು ನೋಡಿದಾಗ ಆ್ಯಕ್ಚುಲಿ ನಾನು ಒಂದು ನಿಮಿಷ, ನಾನೇನು ಅನ್ನೋದು ಇವತ್ತವರೆಗೂ ನಾನು ಕ್ವಶನ್ ಮಾಡ್ಕೊತಾನೆ ಇದ್ದೀನಿ. ಕೆಲವೊಂದ್ಸಲ ನನ್ನ ಐಡೆಂಟಿಟಿ ಅಂತ ನಾನು ನೋಡ್ಕೊಂಡು ಹೋಗಿದ್ದೀನಿ, ಸುಮಾರು ಸಲ ಹೋಗಿದ್ದೀನಿ. The problem with the housewives, especially Indiaದಲ್ಲಿ housewives, somebody under a company of husband running a company ಆದಾಗ they actually lose their identity. ಎಲ್ಲರೂ ನಾನು ಪ್ರವೀಣ್ ಹಿಂದೆ ಇರೋದನ್ನ ನೋಡ್ತಾ ಇರ್ತಾರೆ. ಈ ಫಿಟ್ನೆಸ್ ಫೀಲ್ಡ್ ಬೇಡಪ್ಪ, ಆ್ಯಕ್ಟಿಂಗ್ ಫೀಲ್ಡ್ಗೆ ಹೋದೆ, ಆಮೇಲೆ ಡಾನ್ಸ್ ನಂದೇ ಸಪ್ರೇಟ್ ಡಾನ್ಸ್ ಕಾಂಪಿಟೇಷನ್ಗೆ ಹೋದರೆ ನನ್ನ ಐಡೆಂಟಿಟಿ ಬೆಳೆಯುತ್ತೆ ಅಂತ ಅಲ್ಲಿ ಹೋದೆ. ಟ್ರೈಹೆಡ್ರಾನ್ ಹೌದು, ಪ್ರವೀಣ್ ಥಾಟ್ ಪ್ರೊಸೆಸ್ ಅಂತ ಬರುತ್ತೆ. ಇಟ್ ಹ್ಯಾಸ್ ಟು ಬಿ ಪ್ರವೀಣ್ ಉಜ್ವಲ್ ಆ್ಯಂಡ್ ದೆನ್ ಟ್ರೈಹೆಡ್ರಾನ್, ಹಂಗೆ ಬರಬೇಕು ಹೊರತು ಇಟ್ ಕೆನಾಟ್ ಹ್ಯಾಪನ್ ದಟ್ ಒನ್ ಪರ್ಸನ್ ಟೇಕ್ಸ್ ಓವರ್.
But unfortunately, the society sees like that because on the beginning stage, I had that upper hand, I had the decision making skills. ಅದನ್ನು ಬಿಟ್ಟರೆ ಇವತ್ತಿನ ದಿನಕ್ಕೆ ಯಾರಿಗೂ ಅದು ಗೊತ್ತಾಗೋದೇ ಇಲ್ಲ ಉಜ್ವಲ್ದು ಎಷ್ಟು ಎಫರ್ಟ್ ಬಂತು ಅಂತ. ಹಂಗೆ ನೋಡ್ರೆ ನನಗಿಂತ ಎಫರ್ಟ್ ಅವಳು ಜಾಸ್ತಿ ಇರುತ್ತೆ ಬಿಕಾಸ್ ಶಿ ಹ್ಯಾಡ್ ಟು ಚೇಂಜ್ ಆ್ಯಂಡ್ ದೆನ್ ಬಿಕಮ್ ದಿಸ್ ಪರ್ಸನ್ ವಿತೌಟ್ ಎನಿಥಿಂಗ್ ಗೆಟಿಂಗ್ ಇನ್ ರಿಟರ್ನ್. ಆ ಜಾಗದಲ್ಲಿ ಬಂದು ನಿಂತಿರ್ತೀವಿ. ಬಟ್ ಇವತ್ತಿನ ದಿನಕ್ಕೂ ಶಿ ಇಸ್ ವೆರಿ ಕ್ಲಿಯರ್, ಬೇಡ ನಂಗೆ ಅದ್ರದ್ದೇನು ಬೇಡ, ನನಗೇನು ಬೇಕು ಅಂತ ನಾನು ಹುಡ್ಕೋತೀನಿ ಅನ್ನೋ ಒಂದು ಥಾಟ್ ಇದೆಯಲ್ಲ, ದಟ್ ಇಸ್ ದ ಬೆಸ್ಟ್ ಪಾರ್ಟ್. ಮತ್ತೆ ನಾನು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಯೋಗದಲ್ಲೂ ನಾನು ಹೋಗಿದ್ದೆ. ನಂದು ಅಂತ ಯೋಚನೆ ಮಾಡಿ ನಾನು ಅಂತ ಹೋಗೋಣ ಅಂತ ಎಲ್ಲ ಕಡೆನೂ ವೆರೆವರ್ ನಾನು ಹೋಗಿದ್ದ ಜಾಗದಲ್ಲೆಲ್ಲ ದಟ್ ವಾಸ್ ಅ ನೀಟ್ ಇನ್ಫಾರ್ಮೇಷನ್ ದಟ್ ನೋ ಯು ಡೋಂಟ್ ಹ್ಯಾವ್ ಟು ಸರ್ಚ್ ಫಾರ್ ಯುವರ್ ಐಡೆಂಟಿಟಿ. ನೀನು ವಾಪಸ್ ಪ್ರವೀಣ್ ಜೊತೆನೇ ಹೋಗಬೇಕು. ನಾನು ಮುಂದೆ ಹೋಗಿ ಏನು ಮಾಡಬೇಕು ಆ ದಿನ ನನಗೆ ಆ ಕ್ವಶನ್ ಮಾರ್ಕ್ ಇದ್ದೇ ಇದೆ. ಸ್ಟಿಲ್ ಐ ಆಮ್ ಸರ್ಚಿಂಗ್ ಫಾರ್ ಮೈ ಐಡೆಂಟಿಟಿ. ಐಡೆಂಟಿಟಿ ಅಂದ ತಕ್ಷಣ ಎಷ್ಟೊಂದು ಜನಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಂದರೆ ತಂದೆ ಒಂದು ಕಂಪ್ನಿ ಮಾಡಬೇಕು, ತಂದೆ ಒಂದು ಫೈನಾನ್ಷಿಯಲ್ ಇದು ಮಾಡ್ಕೋಬೇಕು. ನೋ, ಐಡೆಂಟಿಟಿ ಡಸ್ ನಾಟ್ ಮೀನ್ ದಟ್. ವೆನ್ ವಿ ಸೇ ಐಡೆಂಟಿಟಿ, ಇಟ್ ಇಸ್ ನಾಟ್ ಅಬೌಟ್ ಪರ್ಸ್ನಲ್ ಆರ್ ಎ ಫೈನಾನ್ಷಿಯಲ್ ಫ್ರೀಡಮ್. ಸೊ ವಾಟ್ ಇಸ್ ದಟ್ ಐ ಆಮ್ ಹಿಯರ್ ಫಾರ್ ಅಂತ ಬರೋದು ಐಡೆಂಟಿಟಿ ಆಗುತ್ತೆ. ಉಜ್ವಲ್ ಪ್ರವೀಣ್ ನಾನು ಒಂದೇ ಅನ್ನೋ ಥಾಟಲ್ಲೇ ಹೋಯ್ತು. ಬಟ್ ಇಲ್ಲಿಂದ ಮುಂದಕ್ಕೆ ಎಸ್ ವಿ ಬೋತ್ ಆರ್ ಲುಕಿಂಗ್ ಫಾರ್ ದಟ್ ಐಡೆಂಟಿಟಿ. ವೈ ಐ ಆಮ್ ಹಿಯರ್, ವೈ ಶಿ ಇಸ್ ಹಿಯರ್. So this journey after 15 years we've taken up a very unique journey. Triathlon is also going, ಅದನ್ನ ಕೆಳಗಡೆಗಿಟ್ಟು ನಮ್ಮ ಪರ್ಸನಲ್ ಜರ್ನಿನೂ ಇನ್ಕ್ಲೂಡ್ ಮಾಡಿಕೊಂಡು ನಮ್ಮ ಇಬ್ಬರು ಇಂಡಿವಿಜುವಲ್ ಜರ್ನಿನೂ ತೊಗೊಂಡು ಮುಂದಕ್ಕೆ ಹೋಗ್ತೇವೆ. ದಟ್ಸ್ ದ ಬೆಸ್ಟ್ ಪಾರ್ಟ್. ದಟ್ಸ್ ವೇರ್ ವಿ ಸ್ಟ್ಯಾಂಡ್. ದಟ್ಸ್ ವೇರ್ ಶಿ ಈಸ್ ಲುಕಿಂಗ್ ಫಾರ್ ಹರ್ ಐಡೆಂಟಿಟಿ, ಐ ಆಮ್ ಲುಕಿಂಗ್ ಫಾರ್ ಮೈ ಐಡೆಂಟಿಟಿ. ಸಂಬಂಧಗಳ ಸೇತುವೆ ಹಾಳಾಗಲು ಕಾರಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಖಂಡಿತ. ಎರಡು ಇಂಡಿವಿಜುವಲ್ ಅಂತ ಬಂದರೆ ಡೆಫಿನೆಟ್ಲಿ ದೆಲ್ ಬಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಎನಿ ರಿಲೇಷನ್ಶಿಪ್ ವೆನ್ ದರ್ ಟು ಇಂಡಿವಿಜುವಲ್ಸ್ ಆಬ್ವಿಯಸ್ಲಿ ದೆಲ್ ಬಿ ಟು ಒಪಿನಿಯನ್ಸ್. ಬಟ್ ಅದನ್ನು ಏನು ಮಾಡ್ತೀವಿ, ಎಲ್ಲಿ ತನಕ ಕರ್ಕೊಂಡು ಹೋಗ್ತೀವಿ, ಹೆಂಗೆ ಸಾಲ್ವ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಎಕ್ಸ್ಪೀರಿಯನ್ಸು ಅಥವಾ ನಮ್ಮ ರಿಲೇಷನ್ಶಿಪ್ ನಿಂತ್ಕೊಳುತ್ತೆ. ಸಂಬಂಧಗಳ ಸೇತುವೆ ಹೇಗೆ ಕೆಲಸ ಮಾಡಬೇಕು? ವಿಲ್ ಸ್ಟೇ ವಿತ್ ದಿಸ್ ರಿಲೇಷನ್ಶಿಪ್ ಅಂತ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ, ಇಬ್ಬರು ಅರ್ಥ ಮಾಡ್ಕೊಂಡಿರ್ತೀವಿ ಅಂತ ಯಾವತ್ತೂ ಡಿಸೈಡ್ ಮಾಡಲಿಲ್ಲ. ವಿ ನ್ಯೂ ದಟ್ ದೆಲ್ ಬಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಬಟ್ ವಿ ಡಿಸೈಡೆಡ್ ದಟ್ ವಿಲ್ ಸ್ಟೇ ವಿಲ್ ರೆಸ್ಪೆಕ್ಟ್ ದ ರಿಲೇಷನ್ಶಿಪ್. ಇಟ್ ವಾಸ್ ಲೈಕ್ ಎ ಕಿಡ್. ದ ರಿಲೇಷನ್ಶಿಪ್ ಅಂತ ಏನು ಇಬ್ಬರು ಮಧ್ಯೆ ಬರ್ತಾ ಇದೆ, ಅದಕ್ಕೆ ನೀವು ಹಸ್ಬೆಂಡ್ ಆ್ಯಂಡ್ ಅಫೇರ್ ಕೊಡಿ ಅಥವಾ ಲವರ್ಸ್ ಅಂತ ಕೊಡಿ ಅಥವಾ ಏನಾದರೂ ಕೊಟ್ಕೊಳ್ಳಿ, ಬಟ್ ಅದನ್ನು ರೆಸ್ಪೆಕ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಡೆಫಿನೆಟ್ಲಿ ಜಗಳ ಮಾಡಿಕೊಂಡು ಒಂದು ಆಪ್ಷನ್ನು ಡೈವರ್ಸ್ ಅಥವಾ ಬಿಟ್ಟು ಹೋಗ್ತೀವಿ ಅಂತ. ಅದನ್ನು ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀವಿ. ದಟ್ ವಾಸ್ ಡಿಸೈಡೆಡ್. ಸೊ ದಟ್ಸ್ ಕೀಪಿಂಗ್ ಅಪಾರ್ಟ್. ಡೈವರ್ಸ್ ಇಲ್ಲ ಅಂತ ಗೊತ್ತಾಯಿತು. ಸೊ ವಿ ನೀಡ್ ಟು ರೆಸ್ಪೆಕ್ಟ್ ದ ರಿಲೇಷನ್ಶಿಪ್. ನಾವು ವೆನ್ ಟೂ ಇಂಡಿವಿಜುವಲ್ಸ್ ಫೀಲ್ ಅವ್ರಿಗೆ ಇದನ್ನಿಸ್ತದೆ, ನಂಗೆ ಇದನ್ನಿಸ್ತಾ ಅಂದರೆ ನಾನು ಹೇಳೋದು ನೀನು ಕರೆಕ್ಟ್ ಅನಿಸ್ತಾ ಇಲ್ವಾ, ನೀನು ಹೇಳೋದು ನಂಗೆ ಕರೆಕ್ಟ್ ಅನಿಸ್ತಾ ಇಲ್ಲ. ಸೊ ಏನು ಆಪ್ಷನು, ನಾವು ಜೊತೆಗಿರಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಇದನ್ನು ಹೀಗೆ ಕ್ಯಾರಿ ಮಾಡೋಕ್ಕಾಗಲ್ಲ. ವಿ ಗೋ ವಿತ್ ಎ ವೆರಿ ಸಿಂಪಲ್ ಟೆಕ್ನಿಕ್. ಇಟ್ ಈಸ್ ಲೈಕ್ ಟಾಸ್, ಹೆಡ್ ಆರ್ ಟೈಲ್, ಅಥವಾ ಇದು ಮುಟ್ಟು ನೋಡು, ಇದು ಮುಟ್ಟಿದ್ರೆ ಇದು, ಇದು ಮುಟ್ಟಿದ್ರೆ ಇದು. ಬೈ ಡಿಫಾಲ್ಟ್ ಅದು ಬಂದರೆ ಫಾರ್ ಎಕ್ಸಾಂಪಲ್ ನಾನು ಟಾಸ್ ಗೆದ್ದರೆ ಇಟ್ಸ್ ಯುವರ್ ಡ್ಯೂಟಿ ಟು accept that you are wrong and come with my decision. If you win that, it's my duty to accept that you are right and go ahead with it for the sake of the relationship, not for ನನಗೆ ಈಗೋ ಹರ್ಟ್ ಮಾಡ್ಕೊಂಡು ಹಂಗಲ್ಲ. ಬಟ್ ಬಂದ ಮೇಲೆ ಇದು ನನ್ನ ಡಿಸಿಷನು. ಆ ಟಾಸ್ ಗೆದ್ದೆ ಅಂದರೆ ಯು ಜಸ್ಟ್ ಗಿವ್ ಅಪ್. ನಾನು ಈಗೋ ನಾನು ಬಿಡಬೇಕಷ್ಟೆ. ವಿ ಮೇಕ್ ಶ್ಯೂರ್ ದಟ್ ರಾತ್ರಿ ಪ್ರತಿಯೊಂದ್ರ ಬಗ್ಗೆ ಮಾತಾಡಬೇಕು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಅಲ್ಲಿ ಮುಗಿಸ್ಬಿಡ್ಬೇಕು ಅಷ್ಟೇ. ಇಲ್ವಾ, ಮುಗ್ಸೋಕ್ಕಾಗಲಿಲ್ವಾ, ಫಾರ್ ಎಕ್ಸಾಂಪಲ್ ನಾಳೆ ಬೆಳಿಗ್ಗೆ 5 ಗಂಟೆಗೆಲ್ಲ ಹೋಗಬೇಕು, ಏನೋ ಸಾಲ್ವ್ ಆಗ್ತಾಯಿಲ್ಲ ಪ್ರಾಬ್ಲಮ್ಮು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ವಿ ಮೇಕ್ ಶ್ಯೂರ್ ದಟ್ ವಿ ಕಾನ್ಷಿಯಸ್ಲಿ ಡಿಸೈಡ್ ಟು ಕೀಪ್ ದಿಸ್ ಪ್ರಾಬ್ಲಮ್ ಟುಮಾರೋ ಮಾರ್ನಿಂಗ್. ನಾಳೆ ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆವರೆಗೂ ಮಾತಾಡ್ಬಿಟ್ಟು ವಿಲ್ ಸಾಲ್ವ್ ಇಟ್ ಅಂತ. ಇಬ್ಬರಿಗೂ ನಿಂದು ಕರೆಕ್ಟು ನನ್ನ ಕರೆಕ್ಟು ಅನಿಸ್ತಾ ಇದೆ ಅಂದರೆ ವಿ ಜಸ್ಟ್ ಗೋ ವಿತ್ ದ ಟಾಸ್, ಫೈನಲಿ ಸ್ಟಿಕ್ ಟು ಇಟ್, ದಟ್ಸ್ ಇಟ್. ವಿ ಡೋಂಟ್ ಕ್ಯಾರಿ ಇಟ್ ಫಾರ್ವರ್ಡ್. ಬಿಕಾಸ್ ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ನೆಕ್ಸ್ಟ್ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತಲ್ಲ, ಆವಾಗ ಅಯ್ಯೋ ನಾನು ಅದು ಮಾಡಿದ್ದೆ, ನಿಂಗೋಸ್ಕರ ಹಂಗೆ ಚೇಂಜ್ ಆಗಿದ್ದೆ, ನೀನು ನನಗೋಸ್ಕರ ಹಿಂಗೆ ಚೇಂಜ್ ಆಗಿಲ್ಲ. ಆವಾಗ ಒಂದು ಡೇಟಾಬೇಸ್ ಇಡಬೇಕು. ನಾನು 2008 ಹಿಂಗೆ ಚೇಂಜ್ ಆಗಿದೆ, 2009 ಹಿಂಗೆ ನೋ, ದಟ್ ಡಸ್ ನಾಟ್ ವರ್ಕ್ ಇನ್ ರಿಲೇಷನ್ಶಿಪ್. ನಮ್ಮಿಬ್ಬರ ಮಧ್ಯೆ ಇನ್ನೊಂದು ರೂಲ್ ಏನಂದರೆ ರಿಲೇಷನ್ಶಿಪ್ಪಲ್ಲಿ, ನೆನ್ನೆದೇನಾದ್ರು ಇವತ್ತು ಬಂದು ಮಾತಾಡಿದ್ರೆ ದಟ್ಸ್ ಯುವರ್ ಮಿಸ್ಟೇಕ್. ನೆನ್ನೆ ಮಾತಾಡಬೇಕಾಗಿತ್ತು. ನೆನ್ನೆದು ಐ ಆಮ್ ಟಾಕಿಂಗ್ ಅಬೌಟ್ ಯೆಸ್ಟರ್ಡೇ, ಫರ್ಗೆಟ್ ಅಬೌಟ್ 1 year ಬ್ಯಾಕ್. ಇಲ್ಲ, ದಟ್ಸ್ ಹೌ ವಿ ಹವ್ ಬೀನ್ ಸಕ್ಸಸ್ಫುಲ್ ಇನ್ ಸಾಲ್ವಿಂಗ್ ಆಲ್ ದ ಪ್ರಾಬ್ಲಮ್ಸ್ ದಟ್ ಹಸ್ ಕಮ್ ಅರೌಂಡ್ ಅಸ್ in terms of relationships or finance or social problems. Please silent ಯಾವಾಗ ಕೂತ್ಕೊಂಡ್ರೆ ನೀನು
ನಮ್ಮಿಬ್ರ ಮಧ್ಯ ಫಸ್ಟ್ ಕೋಪನ ಎಕ್ಸ್ಪ್ರೆಸ್ ಮಾಡ್ತಾರಲ್ಲ ಅವ್ರದ್ದೇ ತಪ್ಪು. ನಾವಿಬ್ರ ಮಧ್ಯೆ ಯಾರೂ ಕೋಪನ ಎಕ್ಸ್ಪ್ರೆಸ್ ಮಾಡೋಂಗಿಲ್ಲ. ಕೋಪನ ಇವಾಗ ಟಿಪಿಕಲಿ ಕೋಪ ಇದೆಯಲ್ಲ, ಲೋಟ ಬಿಸಾಕ್ಬಿಟ್ಟು ನೀನು ಹಂಗೆ ಮಾಡ್ದಿ ಹಂಗೆ ಎಕ್ಸ್ಪ್ರೆಸ್ ಮಾಡೋಂಗಿಲ್ಲ. ಕೋಪನ ದೇ ನೀಡ್ ಟು ಶೇರ್. ಅಪ್ಪ ನಂಗೆ ನಿಜವಾಗ್ಲೂ ಕೋಪ ಬರ್ತದೆ, ಹಿಂಗೆ ಆಗ್ತಾಯಿದೆ ಅಂತ ಶೇರ್ ಮಾಡಬೇಕು ಹೊರತು ಕೋಪನ ಎಕ್ಸ್ಪ್ರೆಸ್ ಮಾಡೋಂಗಿಲ್ಲ. ಯು ಕೆನಾಟ್ ಟೇಕ್ ದಟ್ ಆ್ಯಂಗರ್ ಮೋಡ್ ಆ್ಯಂಡ್ ಟೆಲ್ ದಟ್ ಯು ಡಿಡ್ ಎ ಮಿಸ್ಟೇಕ್. ಯು ಹ್ಯಾವ್ ಟು ಕಮ್ ಆ್ಯಂಡ್ ಶೇರ್ ದಟ್ ಯು ಹವ್ ಡನ್ ಎ ಮಿಸ್ಟೇಕ್, ದಿಟ್ಸ್ ವಾಟ್ ಐ ಆಮ್ ಗೋಯಿಂಗ್ ಥ್ರೂ ಅಂತ ಶೇರ್ ಮಾಡಬೇಕು. ದೆನ್ ದ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್ಡ್. ದಿಸ್ ಇಸ್ ಬಿನ್ ಮ್ಯೂಚುಲಿ ಡಿಸೈಡೆಡ್. ದಟ್ಸ್ ಹೌ ವಿ ಹವ್ ಮೇಡ್ ಲೈಫ್ ಸಿಂಪಲ್ ಆ್ಯಂಡ್ ಈಸಿ. ಇಲ್ಲ ಅಂದರೆ ತುಂಬ ಕಷ್ಟ. ಪರ್ಸ್ನಲ್ ಲೈಫ್ ಸರಿ ಇಲ್ಲ ಅಂದರೆ ನನ್ನ ಮನೇಲಿ ನನ್ನ ವೈಫು, ನನ್ನ ಮಕ್ಕಳು, ನಮ್ಮ ಅಮ್ಮನ ಜೊತೆ ನಾನು ಚೆನ್ನಾಗಿಲ್ಲ ಅಂದರೆ ದಟ್ ಶೋಸ್ ಅಪ್ ಇನ್ ಎವ್ರಿ ಆಸ್ಪೆಕ್ಟ್ ಆಫ್ ಲೈಫ್. ನಾನು ಹೊರಗಡೆ ಚೆನ್ನಾಗಿರೋಕ್ಕಾಗಲ್ಲ, ಪ್ರೊಫೆಷ್ನಲಿ ನಾನು ಐ ಕೆನಾಟ್ ಗಿವ್ 100%. ಸೊ ಎವ್ರಿಥಿಂಗ್ ವಿಲ್ ಶೋ ಅಪ್. ಐ ನೀಡ್ ಟು ಮೇಕ್ ಶ್ಯೂರ್, ನಾಟ್ ಜಸ್ಟ್ ಮೀ, ಎವ್ರಿಬಡಿ ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ದ ಪರ್ಸ್ನಲ್ ಲೈಫ್ ಇಸ್ ಈಕ್ವಲಿ ವೆಲ್ ಬ್ಯಾಲೆನ್ಸ್ಡ್ ವಿತ್ ಯುವರ್ ಪ್ರೊಫೆಷ್ನಲ್ ಆ್ಯಂಡ್ ಯುವರ್ ಸೋಷಿಯಲ್ ಲೈಫ್. ಇಲ್ಲಾಂದರೆ ಆಗಲ್ಲ. ಇಟ್ ಡಸ್ ನಾಟ್ ವರ್ಕ್ ಲೈಕ್ ದಟ್. ಒಳ್ಳೆ ಸೊಸೈಟಿ ಸಿಕ್ಕಿದ್ದಾರೆ. ಅವಳೇ ನನ್ನ ಮಾದರಿಯಾಗಿದ್ದಾಳೆ. ಅವಳಿಂದನೇ ನಾನು ತುಂಬ ಕಲ್ತಿದ್ದೀನಿ. ಮೊದಲು ನಾನು ಇಷ್ಟೊಂದು ಇದಾಗಿ ಇದ್ದಿಲ್ಲ. ಅವಳಿಂದನೇ ಎಷ್ಟೋ ಇದು ಕಲ್ತಿದ್ದೀನಿ. ಉಳಿತಾಯ ಮಾಡೋದೇ ಆಗಲಿ, ಖರ್ಚು ಮಾಡೋದೇ ಆಗಲಿ, ಸಂಸಾರ ಮಾಡೋದಾಗಲಿ ಅವಳಿಂದನೇ ತುಂಬ ಕಲ್ತಿದ್ದೀನಿ. ಮಕ್ಕಳು ಹಾಗೇ ಇದ್ದಾರೆ. ನನಗೆ ಯಾರಿಂದನೂ ತೊಂದರೆ ಇಲ್ಲ, ಚೆನ್ನಾಗಿದ್ದೀನಿ. ಕಮಿಂಗ್ ಟು ದ ಬ್ರೇಕ್ ಆಫ್ ದ ರೊಟೀನ್ಸು ಇದೆಲ್ಲ ಮಾಡ್ತಾರೆ. ಒಂದೇ ಎಂಟರ್ಟೈನ್ಮೆಂಟು. ಆ್ಯಕ್ಚುಲಿ ನೀವು ನಂಬಲ್ಲ, ನಾವು ಹನಿಮೂನ್ಗೆ ಅಂತ ಇಬ್ಬರು ಜೊತೆಗೆ ಹೋಗಿದ್ದು ಬಿಟ್ಟರೆ ಇದುವರೆಗೂ ನಾವಿಬ್ಬರೇ ಎಲ್ಲಿಗೂ ಹೋಗಿಲ್ಲ. ಇಟ್ಸ್ ಆಲ್ವೇಸ್ ಬೀನ್ ವಿತ್ ಅವರ್ ಫ್ರೆಂಡ್ಸ್. ಒಂದು ಯೋಗ ಸೆಷನ್ಗೆ ಹೋಗಿದ್ದೀವಿ ಅಷ್ಟೇ. ಒಂದು ಯೋಗ ಸೆಷನ್ಗೆ ಹೋಗಿದ್ದೀವಿ ನಾವು ಇಬ್ಬರು. ಒಂದು ಯಾವುದೋ ಯೋಗ ಸೆಷನ್ ತೊಗೋಬೇಕು ಅಂತ ಟ್ರಿವೆಂಡ್ರಮ್, ಅದು ಕೇರಳಗೆಲ್ಲ ಹೋಗಿದ್ವಿ. ಅದು ಬಿಟ್ಟರೆ ನಾವಿಬ್ಬರೇ ಟ್ರಿಪ್ ಅಂತ ಎಲ್ಲೂ ಹೋಗೋದೇ ಇಲ್ಲ. ಎಲ್ಲಿ ತನಕ ಅಂದರೆ ನನ್ನ ಫ್ರೆಂಡ್ ಒಬ್ಬ ಹನಿಮೂನ್ಗೂ ಎಲ್ಲ ಜೊತೆ ಹೋಗಿದ್ವಿ. ಆ ಥರ ಒಂದು ಕ್ಲೋಸ್ ನೆಟ್ ಆಫ್ ಸರ್ಕಲ್ ಇದೆ ನಮ್ಮದೊಂದು 5 ಜನದ ಫ್ಯಾಮ್ಲೀಸು. ಸೊ ವಿ ಆಲ್ವೇಸ್ ಬೀನ್ ಟುಗೆದರ್. ಒಂದು ಕಲ್ಚರ್ ಏನು ಗೊತ್ತಾ ನಮ್ಮದು ವಿಚಿತ್ರ. ಎವ್ರಿ ಫ್ರೈಡೇ ಎಲ್ಲರೂ ನಮ್ಮ ಮನೆಗೆ ಬರ್ತಾರೆ. ಅಷ್ಟು ಜನ, 5 ಜನ ಪ್ಲಸ್ ಅವ್ರ ಫ್ಯಾಮಿಲಿ ಫ್ರೀ ಇದ್ದರೆ ಅವರೂ ಬರ್ತಾರೆ. ದಿಸ್ ಇಸ್ ಬೀನ್ ಹ್ಯಾಪ್ನಿಂಗ್ ಫ್ರಮ್ ಲಾಸ್ಟ್ ಆಲ್ಮೋಸ್ಟ್ 15 ಇಲ್ಲ 10ರಿಂದ 11 ವರ್ಷದಿಂದ ಎವ್ರಿ ಫ್ರೈಡೇ ಬಂದೇ ಬರ್ತಾರೆ. ಎವ್ರಿ ವೀಕೆಂಡ್ ನಾವು ಫ್ರೈಡೇಸ್ ಪ್ರವೀಣ್ ಮನೆಗೆ ಹೋಗ್ತೀವಿ, ಕಾರ್ಡ್ಸ್ ಆಡ್ತೀವಿ, ಅಲ್ಲೇ ತಿಂತೀವಿ, ಅಲ್ಲೇ ಮಲಗ್ತೀವಿ, ಮತ್ತೆ ಬೆಳಗ್ಗೆ ಅಲ್ಲೇ ಇರ್ತೀವಿ. ಒಂದು ಅಣ್ತಮ್ಮ ಅಂತ ನಾನು, ಪ್ರವೀಣ, ಕುಮಾರ, ದೀಪು, ಶೇರು 5 ಜನ ಇರ್ತೀವಿ. ಸೊ ಕಾಮನ್ ಬಿಲೀಫ್ಸ್, ಕಾಮನ್ ಥಾಟ್ಸ್, ಕಾಮನ್ ಎಕ್ಸ್ಪ್ರೆಷನ್ಸ್. You name them, we've done it from stupidest things to something which is really appreciating, and from classes to dance to talks to travel to everything. ನನ್ನ ಒಂದು ಪಾರ್ಟ್ನರ್ ಆಗಿ ತೊಗೊಂಡು ಫಿಟ್ನೆಸ್ ಕ್ಯೂಬ್ಗೆ ಇವನ್ ಅವನು ಯಾವ ಲೆವೆಲಲ್ಲಿ ಇದ್ದಾನೋ ನಮ್ಮನ್ನು ಅದೇ ಲೆವೆಲ್ಗೆ ತೊಗೊಂಡೋಗಿ ಈಗ ಮೆಂಬರ್ಸು ಕೆಲವು ಟ್ರೈನರ್ಸ್ ಆಗಿದ್ದಾರೆ, ಅವನ ಕಡೆಯಿಂದನೇ ಆಗಿರೋದು. ಸೊ ಅವನೊಂಥರ ಲೈಬ್ರರಿ ಅಂತ ಹೇಳ್ತಾರಲ್ಲ, ಡಿಕ್ಷನರಿ ಅಲ್ಲ, ಲೈಬ್ರರಿನೇ ಅವನು ಒಂಥರ. Now coming to my core team, that is ಸೊ ದಿಸ್ ಇಸ್ ಬೀನ್ ಆರ್ ಬ್ರೇಕ್ ಥ್ರೂ ಆರ್ ಎಂಟರ್ಟೈನ್ಮೆಂಟ್. ಅಥವಾ ಈ ರೊಟೀನಿಂದ ಒಂದು ಪಕ್ಕದ್ದು ಒಂದು ನಮಗೆ ರಿಫ್ರೆಶಿಂಗ್, ಅಥವಾ ಯು ಕ್ಯಾನ್ ಕಾಲ್ ಇಟ್ ವಾಟ್ ಎವರ್ ಇಟ್ ಇಸ್, ದಟ್ ಗಿವ್ಸ್ ಅಸ್ ಎಕ್ಸ್ಟ್ರಾ ಎನರ್ಜಿ ಫಾರ್ ದ ನೆಕ್ಸ್ಟ್ ಡೇ ಟು ಗೋ ಫಾರ್ವರ್ಡ್. ಕೋವಿಡ್-19 ಲಾಕ್ಡೌನ್ ಆ ಸಮಯ ನಿಮಗೆ ಏನು ಪಾಠ ಕಲಿಸಿದೆ? ಈ ಸ್ಕೂಲ್ ಮಕ್ಕಳೆಲ್ಲವಾ ಬತ್ತಾವ್ರೆ ನಿಮ್ಮ ಹಿಂದೆ ಮಾಸ್ಕ್ ಹಾಕಳ್ದೆ, ನೀವು ಮಾತ್ರವಾ ಒಬ್ರೆಯ ಮಾಸ್ಕ್ ಹಾಕೊಂಡು ನಿಂತಿದ್ದೀರಾ. ಅಲ್ದೇನೆಯ ಅದೇನೋ ಹೇಳ್ತಿದ್ದೀರಾ, ನಮ್ಗೆ ಅರ್ಥ ಆಯ್ತಾ ಇಲ್ಲ. ಅದೇನೋ ಸಬ್ ಟೈಟಲ್ಸ್ ಅಂತಾರಲ್ಲ, ಅದೂ ಬತ್ತಾ ಇಲ್ಲ. ಅಯ್ಯ ಪೆದ್ದಪ್ಪ, ಆ ಮಾಸ್ಕಲ್ಲೇ ಇನ್ನೂ ಇದ್ದಿರಲ್ರಪ್ಪ. ಕೋವಿಡ್-19 ಲಾಕ್ಡೌನ್ ಟೈಮ್ ನಿಮ್ಗೇನು ಪಾಠ ಕಲಿಸಿದೆ? 2020 ಫೆಬ್ರವರಿ ಏನು ಪ್ಯಾಂಡಮಿಕ್ಸು ಇದೆಲ್ಲ ಸ್ಟಾರ್ಟ್ ಆಯ್ತಲ್ಲ, ಅವಾಗ ಲಾಕ್ಡೌನ್ ಮಾಡಿದ್ವಿ, ಕ್ಲೋಸ್ ಡೌನ್ ಮಾಡಿದ್ವಿ. ಆ ಟೈಮ್ ಏನು ಸಿಕ್ತಲ್ಲ, 1 ತಿಂಗಳು 2 ತಿಂಗಳು, that made us question everything. ಕೆಲವು ವಿಷಯಗಳು ಹೆಂಗೆ ಚುಚ್ಚಿಬಿಡ್ತು ಅಂದರೆ, ಅಯ್ಯೋ ಇಷ್ಟೆಲ್ಲ ಫೈನಾನ್ಷಿಯಲಿ ಚೆನ್ನಾಗಾಗಿದ್ರು ದಟ್ ವಾಸ್ ಎ ಕ್ರೈಸಿಸ್. ಫೈನಾನ್ಷಿಯಲಿ ವಾಸ್ ಡೌನ್ ಆಲ್ಮೋಸ್ಟ್ ಒಂದು 4-5 ಮಂತ್ಸು.
ಸುಮಾರು ಜನ ಇನ್ಸ್ಟ್ರಕ್ಟರ್ಸ್ ನಮ್ಮ ಕೆಳಗಡೆ ಇದ್ದರು. ಆಲ್ಮೋಸ್ಟ್ ಒಂದು 10 ಜನ ಇನ್ಸ್ಟ್ರಕ್ಟರ್ಸ್ ಇದ್ದರು. ಒಬ್ರಿಗೂ ಸ್ಯಾಲ್ರಿ ಕಮ್ಮಿ ಮಾಡಲಿಲ್ಲ, ಸ್ಯಾಲ್ರಿ ಕೊಟ್ಕೊಂಬಂದ್ವಿ, ಎಲ್ಲರನ್ನೂ ಮಾಡ್ಕೊಂಬಂದ್ವಿ. ರೆಂಟು ಅದೇ ಟೈಮಿಗೆ ಪ್ಲ್ಯಾನ್ ಮಾಡ್ಕೊಂಬಂದ್ವಿ. 2-3 ಸ್ಟುಡಿಯೋಸ್ ಇದೆ ನಮ್ಮದು. ಕಂಪ್ಲೀಟ್ಲಿ ಝೀರೋಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸ್ಟಾರ್ಟೆಡ್ ನಮ್ಮ ಸ್ಟೂಡೆಂಟ್ಸ್ ಏನಿದ್ರಲ್ಲ, ನಮ್ಮ ಮೆಂಬರ್ಸ್ ಅಥವಾ ಅವತ್ತಿನ ದಿನಕ್ಕೆ ಮೆಂಬರ್ಸ್ ಅಂತ ಇದ್ವಿ, ಇವತ್ತಿನ ದಿನಕ್ಕೆ ಸ್ಟೂಡೆಂಟ್ಸ್ ಅಂತೀವಿ ಅವ್ರನ್ನ. ಮೆಸೇಜ್ ಮಾಡಿ ಎಲ್ಲರನ್ನೂ ಕೇಳಿದೆ, ಹಿಂಗೆ ವಿ ಆರ್ ಗೋಯಿಂಗ್ ಥ್ರೂ ದಿಸ್, ಒಂದು ಮಿನಿಮಮ್ ಅಮೌಂಟ್ ಎಲ್ಲರಿಂದ ಬೇಕು, ಐ ಥಿಂಕ್ 750 rupees ಅಂತ ಮೆಸೇಜ್ ಮಾಡಿ. ದೆನ್ ಐ ಆಸ್ಕ್ಡ್ ದೆಮ್. ಅರೌಂಡ್ 400-500 ಸ್ಟೂಡೆಂಟ್ಸ್ ಇದ್ದರು. ನಾನು ಯಾವಾಗ ಇದು ಕೇಳಿದೆ ಅಲ್ಲಿ ಇಟ್ ವಾಸ್ ಲೈಕ್, ನನಗೆ ಒಂದು ಕಡೆ ಶಾಕ್. ಫಾರ್ ದೆಮ್ ಇಟ್ ವಾಸ್ ಎ ನಾರ್ಮಲ್ ಥಿಂಗ್, ಫಾರ್ ದೆಮ್ ಇಟ್ ವಾಸ್ ಬಿಸ್ನೆಸ್, ಬಂದೆ ಹೋದೆ ಕೊಟ್ಬಿಟ್ಟು ಹೋದೆ ಅಂತ. ನನಗೆ ಹೆಂಗಿತ್ತು ಅಂದರೆ ಒಂದೇನೋ ಅಟ್ಯಾಚ್ಮೆಂಟ್ ಇತ್ತು. ಮೋಸ್ಟ್ ಆಫ್ ದೆಮ್ ಲೆಫ್ಟ್ ದ ಗ್ರೂಪ್. ಅಂದರೆ ಒಂದು 300 ಜನದಲ್ಲಿ 200 ಜನ ಬಿಟ್ಬಿಟ್ರು ಗ್ರೂಪ್ನ. ದಿನ ಹೇಳ್ಕೊಟ್ಟಿದ್ದು ಏನು ಹೇಳ್ಕೊಟ್ಟೆ ಅವ್ರಿಗೆ, ನಾನು ಅವ್ರಿಗೆ ಅಷ್ಟು ಪರ್ಸ್ನಲಿ ಹೇಳ್ಕೊಡ್ತಾ ಇದ್ದೆ. ಬೇರೆ ವಿಷಯನ ಅಂದರೆ ದುಡ್ಡೆಲ್ಲ ಇದೆ ಬೇಕು, ಬಟ್ ಅದು ಬಿಟ್ಟು ಬೇರೆ ವ್ಯಾಲ್ಯೂಸ್ ಇದೆ, ಅದನ್ನು ಕಲ್ತ್ಕೊಳ್ಳಿ, ಅದನ್ನು ಮಾಡಿ ಅಂತ ಹೇಳ್ಕೊಂಡು. ಬಟ್ ಏನು ಹೇಳ್ಕೊಟ್ಟೆ ನನಗೆ ಇನ್ನೂ ಅದು ನಾನು ಟ್ರಾನ್ಸ್ಫರ್ ಮಾಡೋಕ್ಕಾಗಿಲ್ಲ. ಐ ಫೇಲ್ಡ್ ಆ್ಯಸ್ ಎ ಟೀಚರ್ ಟು ಟ್ರಾನ್ಸ್ಫರ್ ದ ಎಥಿಕ್ಸ್ ಆಫ್ ಫ್ಯೂ ಥಿಂಗ್ಸ್. ಒಬ್ಬ ಮನುಷ್ಯನಿಗೆ 750 ರೂಪಾಯಿ ಕಷ್ಟ ಇದೆ, ಅವನು 4-10 ಜನ ಸಾಕ್ತಾ ಇದ್ದಾನೆ, ನಂಗೆ 750 ರೂಪಾಯಿ ಬೇಕು ಅಂತ ಬಾಯ್ಬಿಟ್ಟು ಕೇಳುವಾಗಲೂ ಅವ್ನು ಕೊಡಲಿಲ್ಲ ಅಂದಾಗ ನನಗದು ತುಂಬ ಒಂದು ಕಡೆ ವಿ ಲಿಟ್ರಲಿ ರೀಕ್ವೆಶ್ಚನ್ಡ್ ಎವ್ರಿಥಿಂಗ್. ಕರೋನಾ ಬಂದಾಗ ಮಕ್ಳಿಗೆ ಒಂಚೂರು ಬಾಧೆ ಆಯಿತು. ಮನೆಯಲ್ಲೇ ಕ್ಲಾಸ್ಗಳು ನಡೆಸೋದು, ಇದು ಮಾಡೋದು ಮಾಡ್ತಾಯಿದ್ರು. ಅದು ಸ್ವಲ್ಪ ಕಷ್ಟಪಟ್ಟರು ಅವಾಗ ಮಕ್ಕಳು, ತುಂಬ ಕಷ್ಟ, ಮಗ ಸೊಸೆ ಎಲ್ಲರೂ ಕಷ್ಟಪಟ್ಟರು. ಅದೆಲ್ಲ ಮಂದಟ್ಟಾಗಿದೆ ನನಗೂ. ಆಕ್ಸಿಡೆಂಟಿಗೆ ಮುಂಚೆ ಒಂದು 6 ಮಂತ್ಸು ಅಯ್ಯಂಗಾರ್ ಯೋಗ ಇಂಟ್ರೊಡ್ಯೂಸ್ ಮಾಡಿದ್ದು ಆರ್ತಿ. ನಾನು ಅವ್ರ ಕ್ಲಾಸ್ಗೆ ಹೋಗ್ತಾ ಇದ್ದೆ. ಈ ಕರೋನಾದು ಇದೇನಿದೆ ಇದು ನಡೀತಾ ಇದೆ. ಶಿ ರಿಪೀಟೆಡ್ಲಿ ಕೆಪ್ಟ್ ಇನ್ ಟಚ್ ಅಂದರೆ ಪ್ರತಿಯೊಂದು ಕಾಲ್ ಮಾಡಿ ಸ್ಟಾರ್ಟ್ ಮಾಡು, ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡು, ಯು ಆರ್ ಹಿಯರ್ ಫಾರ್ ಯೋಗ. ಇದನ್ನ ಕಂಟಿನ್ಯೂಸ್ಲಿ ಹೇಳಿ ನೀನು ಮಾಡಲೇಬೇಕು, ಮಾಡದೇ ಇದ್ರೆ ಆಗಲ್ಲ ಅಂದ್ಬಿಟ್ಟು ಬೈದು ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿಸಿ, ಚೆಕ್ ಮಾಡಿ, ನಾಳೆ ನೀನು ತಗೋದು ಉಜ್ವಲ್ಗೆ ಫೋನ್ ಮಾಡ್ತಿ, ತಿರ್ಗಾ ಉಜ್ವಲ್ ಕ್ಲಾಸ್ ಚೆಕ್ ಮಾಡಿ ಅದಕ್ಕೆ ಫೀಡ್ಬ್ಯಾಕ್ ಕೊಟ್ಟು ಕಂಟಿನ್ಯೂಸ್ಲಿ ಶಿ ಕೆಪ್ಟ್ ಆನ್ ಪುಷಿಂಗ್ ಅಸ್. ದೆನ್ ವಿ ಸೀರಿಯಸ್ಲಿ ಗೇವ್ ಎ ಥಾಟ್ ದೆರ್ ಇಸ್ ಸಮಥಿಂಗ್ ವಿಚ್ ಯುನೀಕ್ ಮೆಸೇಜ್ ವಿಚ್ ಇಸ್ ಕಮಿಂಗ್ ಫ್ರಮ್ ಎವ್ರಿ ಒನ್, ದಟ್ ಇಟ್ ಇಸ್ ಟೈಮ್ ಫಾರ್ ಅಸ್ ಟು ಶಿಫ್ಟ್ ಅನ್ನೋ ಒಂದು ಕಾರಣಕ್ಕೆ ದೆನ್ ವಿ ಫೈನಲಿ ಡಿಸೈಡೆಡ್ ವಿಲ್ ಶಿಫ್ಟ್ ಕಂಪ್ಲೀಟ್ಲಿ ಟು ಯೋಗ. ಆ ಟೈಮಲ್ಲಿ ಯೋಗ ಬೆಲೆ ನಮಗೆ ಗೊತ್ತಾಯಿತು. ಸೊ ಯೋಗ ನಮ್ಮನ್ನು ಕೈ ಹಿಡ್ಕೊಂಡಷ್ಟು ಕರೋನಾ ಟೈಮಲ್ಲಿ ಆ್ಯಸ್ ವಿ ವರ್ ವೆರಿ ಲೋ, ಆ ಟೈಮಲ್ಲಿ ನಮ್ಮ ಟ್ರೈಹೆಡ್ರಾನ್ ರೊಟೀನ್ ಏನಿತ್ತು ಅದಕ್ಕಿಂತ ನಮ್ಗೆ ಯೋಗ ತುಂಬ ಸಪೋರ್ಟ್ ಮಾಡ್ತು ಅನಿಸ್ತು. ಸೊ ಯೋಗನೇ ನಮಗೆ ದಾರಿ ತೋರಿಸೋದು ಅಂತ ಕ್ಲಿಯರ್ ಪಿಕ್ಚರ್ ಆವಾಗ ಗೊತ್ತಾಯಿತು ನಮಗೆ. ಪರವಾಗಿಲ್ಲ, ದುಡ್ಡು ಬರಲಿಲ್ಲ ಅಂದರೂ ತೊಂದರೆ ಇಲ್ಲ, ವಿಲ್ ಹ್ಯಾವ್ ಪೀಪಲ್ ಹೂ ಸೀರಿಯಸ್ಲಿ ರೆಸ್ಪೆಕ್ಟ್ ಫಾರ್ ವಾಟ್ ವಿ ಆರ್ ಡೂಯಿಂಗ್. ಅಂದರೆ ಇವನ ಹತ್ರ ಹೋದರೆ ನಂಗೆ ಆನ್ಸರ್ ಸಿಗುತ್ತೆ, ನಾಳೆ ಇವನು ನನಗೆ ಪ್ರಾಬ್ಲಮ್ ಆದರೆ ಅವರು ಇರ್ತಾರೆ. ದಟ್ ಒನ್ ಥಿಂಗ್ ಐ ವಾಸ್ ಲುಕಿಂಗ್ ಫಾರ್. ಅದನ್ನೇ ಬಿಲ್ಡ್ ಮಾಡೋಣ. ಬೇಕಾದ್ರೆ ಇನ್ನೂ ಒಂದು 10 ವರ್ಷ ಆಗಲಿ, ಏನು ಅರ್ಜೆಂಟ್ ಇಲ್ಲ. ಇವತ್ತಿನ ದಿನ ಫ್ರಮ್ ಲಾಸ್ಟ್ 4 months, ಇವಾಗ 2001 January ಅಂತ ತೊಗೊಂಡ್ರೆ 4 months ಫೈನಾನ್ಷಿಯಲಿ ಇಟ್ ಇಸ್ ದೇರ್ ಅಪ್ ಟು, ಅಂದರೆ ಬರ್ತಾ ಇದೆ, ಬರೋದು ಅಲ್ಲಿಗೆ ಖರ್ಚಾಗ್ತಾ ಇದೆ. ವಿ ಬೀನ್ ಸರ್ವೈವಿಂಗ್, ಇಟ್ ಇಸ್ ಮೋರ್ ದೆನ್ ಇನಫ್. ದ ಬೆಸ್ಟ್ ಪಾರ್ಟ್ ಇಸ್ ನಮಗೆ ಅಂತ ತುಂಬ ಟೈಮ್ ಇದೆ. ಈಗ ಅವಾಗ ಟೈಮ್ ಇರ್ತಾ ಇರಲಿಲ್ಲ, ನಮಗೆ ಅಂತ ತುಂಬ ಟೈಮ್ ಇದೆ. ಫ್ಯೂಚರ್ ಅಂದರೆ ಕಾರು, ದೊಡ್ಡ ಮನೆ, ನಾನು, ನಮ್ಮವರು ಎಲ್ಲ ನನಗೆ ಇದೇನಾ? ಇನ್ನೊಂದು 2 ವರ್ಷದ ಮುಂಚೆ ಈ ಕ್ವಶನ್ ಕೇಳಿದ್ರೆ ಮೋಸ್ಟ್ಲಿ ಒಂದು ದೊಡ್ಡ ಲಿಸ್ಟ್ ಕೊಟ್ಟಿರ್ತಾರೆ. ಬಟ್ ಇವತ್ತಿನ ದಿನಕ್ಕೆ ಆಫ್ಟರ್ ಸೀಯಿಂಗ್ ಲೈಫ್ ದಿಸ್ ಕ್ಲೋಸ್ಲಿ, ಐ ಟೆಲ್ ಯು, ಐ ಹ್ಯಾವ್ ಕೆಪ್ಟ್ ಇಟ್ ವೆರಿ ಸಿಂಪಲ್. ಇನ್ನೂ 2 ವರ್ಷ ನನ್ನನ್ನು ನಾನು ಯೋಗಲ್ಲಿ ಇಟ್ಕೋಬೇಕು ಅಷ್ಟೇ. ತುಂಬ ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ಯೋಗ ಸಸ್ಟೈನ್ ಆಗಬೇಕಷ್ಟೆ, ನಮ್ಮ ಊಟಕ್ಕಾಗಬೇಕು, ನಾನು ಯೋಗ ಪ್ರಾಕ್ಟೀಸ್ ಇಟ್ಕೋಬೇಕು, ಇದನ್ನು ಕಂಟಿನ್ಯೂಸ್ ಆಗಿ ಇಟ್ಕೊಂಡಿದ್ದೀನಿ. ಅದು ಬಿಟ್ಟು ನಾನು ತುಂಬ ಬಿಕಾಸ್ ಐ ಹ್ಯಾವ್ ಸೀನ್ ಒಂದು ಕಡೆ ಹೆಂಗೆ ಆಗೋಯ್ತು ಅಂದರೆ, ಸೊ ಎನಿ ಪ್ಲ್ಯಾನ್ ವಿಚ್ ವಾಸ್ ಗೋಯಿಂಗ್
ವಾಸ್ ಆ್ಯಕ್ಚುಲಿ ಶಿಫ್ಟೆಡ್. ಇಟ್ ವಾಸ್ ಮೈ ಡಿಸಿಷನ್ ಅಂತ ನಾನು ಹೇಳ್ಕೊಂಡ್ರು, ಇಟ್ ವಾಸ್ ಎ ಕ್ಲಿಯರ್ ಮೆಸೇಜ್ ಫ್ರಮ್ ಸಂಬಡಿ ಎಲ್ಸ್ ದಟ್ ನೋ ದಿಸ್ ಡಸ್ ನಾಟ್ ವರ್ಕ್, ಯು ವಿಲ್ ಹ್ಯಾವ್ ಟು ಥಿಂಕ್ ಇನ್ ದಿಸ್ ವೇ ಅಂತ. ಸೊ ಆ್ಯಸ್ ಆಫ್ ನೌ ಐ ಕೆಪ್ಟ್ ಇಟ್ 2-3 ವರ್ಷ ಸುಮ್ಮನೆ ಯೋಗ ಪ್ರಾಕ್ಟೀಸು, ಯೋಗ ಟೀಚಿಂಗ್ ಅಷ್ಟೇ ಇಟ್ಕೊಂಡದ್ದು, ಎಕ್ಸ್ಟ್ರಾ ಏನೂ ಯೋಚನೆ ಮಾಡಿಲ್ಲ. ಸರ್ವೈವಲ್ ಆ್ಯಂಡ್ ಪ್ರಾಕ್ಟೀಸ್. ಫ್ಯಾಮಿಲಿ, ಫ್ರೆಂಡ್ಸ್, ಎನಿಮೀಸ್ ಅಂತ ಯಾರು ಅಂದ್ಕೊಂಡಿದ್ದಾರೋ ಅವರು, ನಮ್ಮ ಮೆಂಬರ್ಸು, ನಮ್ಮ ಜೊತೆ ಅಕ್ಕಪಕ್ಕ ಇರೋರು, ಎಲ್ಲರ ಕಡೆಯಿಂದನೂ ನಾವು ಕಲ್ತಿದ್ದೀವಿ. Finally, to wind up, we would like to thank literally everyone. ಯಾರು ಪಾಸಿಟಿವ್ ಆಗಿ ತೋರಿಸಿದ್ದಾರೆ ಅವರಿಂದನೂ ಕಲ್ತಿದ್ದೀವಿ, ನೆಗೆಟಿವ್ ಆಗಿ ತೋರಿಸಿರೋ ಅವರಿಂದನೂ ಕಲ್ತಿದ್ದೀವಿ. ಯಾರ ಮೇಲೂ ಏನೂ ಬೇಜಾರಿಲ್ಲ, ಎಲ್ಲರೂ ನಮಗೊಂದು ಪಾಠ ಕಳಿಸಿದ್ದಾರೆ. ಸೊ ವಿ ಆರ್ ಥ್ಯಾಂಕ್ಫುಲ್ ಫಾರ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡ್ತಾ ಇರೋ ನಿಮ್ಗಳಿಗೂ ತುಂಬ ಥ್ಯಾಂಕ್ಸ್. ಇಷ್ಟು ಟೈಮ್ ಸ್ಪೆಂಡ್ ಮಾಡಿ ನಮ್ಮ ವಿಡಿಯೋ ನೋಡ್ತಿದ್ದೀರಲ್ಲ, ಅಷ್ಟು ಟೈಮ್ ನಮಗೋಸ್ಕರ ಸ್ಪೆಂಡ್ ಮಾಡ್ತಾ ಇದ್ದೀರಲ್ಲ, ಫಾರ್ ದ್ಯಾಟ್ ಥ್ಯಾಂಕ್ ಯು ಸೋ ಮಚ್. Even for the people who cheated us, even for the people who have been with us, and even for the people who just stood by us doing nothing. Everybody have done, everybody, ನಾನು ಮನ್ಸಾರೆ ಹೇಳ್ತಾ ಇದ್ದೀನಿ, ಅಂದರೆ ಯಾರೋ ಮೋಸ ಮಾಡೋದ್ರೆ ಅವ್ರ ಬಗ್ಗೆ ಬೇಜಾರು ಮಾಡ್ಕೊಂಡು ಹೇಳ್ತಾಯಿಲ್ಲ. ಎವ್ರಿಬಡಿ ಹ್ಯಾವ್ ಥಾಟ್ ಲೆಸನ್ಸ್. ಬೆಸ್ಟ್ ಪಾರ್ಟ್ ಇಸ್ ಲೈಫ್ ವಿಚ್ ಇಸ್ ಥಾಟ್ ಲೆಸನ್. ವಿ ಆರ್ ಥ್ಯಾಂಕ್ಫುಲ್ ಫಾರ್ ಎವ್ರಿ ಒನ್ who have come into our life and gone or stayed or done nothing. So everybody we've been thankful. That's the reason we've been the happiest people. ಈ 3 ಎಪಿಸೋಡ್ನ ನೋಡಿದ್ದೀರಾ ಅಂದ್ಕೊಂಡಿದ್ದೀವಿ. ಉಜ್ವಲ್ ಪ್ರವೀಣ್ ಅನ್ನೋದು ಇಂಡಿವಿಜುವಲ್ ಆದ್ರೂ ಪ್ರತಿಯೊಬ್ಬರು ಜೀವನದಲ್ಲಿ ನಡೆಯುವ ಘಟನೆಗಳು, ಸಂದರ್ಭಗಳು, ನಿರ್ಣಯಗಳು ಬೇರೆ ಬೇರೆ ಆದ್ರೂ ನಿರ್ಣಯ ಮಾಡಿದ ನಂತರ ಲೈಫ್ ಜರ್ನಿಲಿ 2 ಆಪ್ಷನ್ ಇರೋದು. ಒಂದು ಅಂದ್ಕೊಂಡಿದ್ದನ್ನ ಪಡ್ಕೊಳ್ತೀವಿ, ಇಲ್ಲ ಕಳ್ಕೊಳ್ತೀವಿ. ನಿಮ್ಮ ಲೈಫ್ ಜರ್ನಿಲೂ ಈ ರೀತಿಯ ಅನೇಕ ನಿರ್ಣಯಗಳನ್ನ ನೀವು ಮಾಡಿರ್ತೀರ. ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ನಿಮ್ಮ ಅನುಭವಗಳನ್ನ, ನಿಮ್ಮ ಎಕ್ಸ್ಪೀರಿಯೆನ್ಸ್ಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ. ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನಮ್ಮ ಕಾರ್ಯಕ್ರಮ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.